ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶ. ಇಂದಿನ ಆರೋಗ್ಯ ಸಂದೇಶದಲ್ಲಿ ಕೀಮೋಥೆರಪಿ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಬಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ಕ್ಯಾನ್ಸರ್ ಕಾಯಿಲೆಯಲ್ಲಿ ಕೀಮೋಥೆರಪಿ ಒಂದು ಪ್ರಮುಖವಾದ ಚಿಕಿತ್ಸೆಯಾಗಿದೆ. ಈ ಬಗ್ಗೆ ಅಲ್ಪ ಸ್ವಲ್ಪ ನಮಗೆ ತಿಳಿದಿದೆ, ಆದರೆ ಒಟ್ಟಾಗಿ ಕೀಮೋಥೆರಪಿ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ನಮಗೆ ವಿವರವಾಗಿ ತಿಳಿಸ್ತೀರಾ? ಮೊಟ್ಟ ಮೊದಲನೇದಾಗಿ ಸಂದೇಶ ರೇಡಿಯೋದ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಕೀಮೋಥೆರಪಿ ಬಗ್ಗೆ ನಾನು ನನ್ನ ಮೊದಲಿನ ಇಂಟರ್ವ್ಯೂವಲ್ಲಿ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹೇಳಿದ್ದೆ. ಬೇಸಿಕಲಿ ಕೀಮೋಥೆರಪಿ ಅಂತ ಹೇಳಿದರೆ ಜನ ತುಂಬ ಹೆದರ್ಕೊಳ್ತಾರೆ, ಅಯ್ಯೋ ಇದೇನೋ ದೊಡ್ಡ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿಕೊಂಡು ಅಂತ. ಸೊ ಅಂಥ ತಪ್ಪು ನಂಬಿಕೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿ ಇದು ನನ್ನ ಪ್ರಯತ್ನ. ಕೀಮೋಥೆರಪಿ ಅಂತ ಹೇಳಿದರೆ ಕೇವಲ ಔಷಧಿಗಳಷ್ಟೇ, ಬೇರೇನೂ ಇರೋದಿಲ್ಲ ಅದಲ್ಲಿ. ಬಟ್ ಏನು ಅಂತ ಹೇಳಿದರೆ ಈ ಔಷಧಿಗಳ ಸ್ಪೆಷಾಲಿಟಿ ಏನಿರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳು ಹೇಗೆ ಅಂತ ಹೇಳಿದರೆ ಯಾವುದೇ ಪಾರ್ಟಲ್ಲಿ ಆಗಲಿ ಕ್ಯಾನ್ಸರ್ ಜೀವಕೋಶಗಳಿದ್ದಾಗ ಅದು ಆ್ಯಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇರ್ತದೆ. ಒಂದು ಜೀವಕೋಶ ಇದ್ದದ್ದು 2 ಆಗ್ತದೆ, 2 ಇದ್ದದ್ದು 4 ಆಗ್ತದೆ, ಹಾಗೆ ಆ್ಯಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇರ್ತದೆ. ಹಾಗೆ ಡಿವೈಡ್ ಆಗ್ತಾ ಇರುವಂಥ ಜೀವಕೋಶದ ಇದನ್ನು ಈಗ ಬಯಾಲಜಿ ಸ್ಟೂಡೆಂಟ್ಸಿಗೆ ಗೊತ್ತಿರ್ತದೆ, ಮೈಟೋಸಿಸ್ ಅಂತ ಪ್ರೊಸೆಸ್ ಹೇಳ್ತೇವೆ ನಾವು, ಜೀವಕೋಶದ ವಿಭಜನೆ ಆಗುವಂಥ ಪ್ರೊಸೆಸ್. ಅದರಲ್ಲಿ ಈ ಕ್ರೊಮೊಸೋಮ್ಗಳು ಬೇರೆ ಬೇರೆ ರೀತಿಯ ಶೇಪಿಗೆ ಹೋಗಿ ಅಲ್ಲಿಂದ ಅದು ಕ್ರೊಮೊಸೋಮ್ಸ್ ಡ್ಯೂಪ್ಲಿಕೇಟ್ ಆಗಿ 2 ಸೆಲ್ ಆಗಿ ಕನ್ವರ್ಟ್ ಆಗುವಂಥ ಪ್ರೊಸೆಸ್. ಆ ಪ್ರೊಸೆಸ್ ಮಧ್ಯದಲ್ಲಿ ಈ ಕೀಮೋಥೆರಪಿ ಮೆಡಿಸಿನ್ಗಳು ಏನು ಮಾಡ್ತದೆ, ಹೋಗಿ ಆ ಜೀವಕೋಶವನ್ನು ಅಟ್ಯಾಕ್ ಮಾಡ್ತದೆ. ಅಟ್ಯಾಕ್ ಮಾಡಿ ಯಾವುದೋ ಪರ್ಟಿಕ್ಯುಲರ್ ಪ್ರತಿಯೊಂದು ಜೀವಕೋಶದ ಡಿವಿಷನಿಗೂ ಕೂಡ ಒಂದು ಗ್ರೋತ್ ಫೇಸ್, G1 ಫೇಸ್, G2 ಫೇಸ್, ಎಸ್ ಫೇಸ್ ಅಂತೆಲ್ಲ ಸೆಪ್ರೇಟ್ ಡಿಫ್ರೆಂಟ್ ಫೇಸ್ಗಳಿರ್ತದೆ ಸೆಲ್ ಡಿವಿಷನಲ್ಲಿ. ಅದರಲ್ಲಿ ಕೆಲವೊಂದು ಕೀಮೋಥೆರಪಿ ಡ್ರಗ್ಗಳು ಕೆಲವೊಂದು ಫೇಸಲ್ಲಿ ಆ್ಯಕ್ಟ್ ಆಗ್ತದೆ. ಬಟ್ ಜೀವಕೋಶಗಳ ವಿಭಜನೆಯ ಟೈಮಲ್ಲಿ ಅಲ್ಲಿಗೆ ಹೋಗಿ ಆ ಜೀವಕೋಶಗಳನ್ನು ಪರ್ಟಿಕ್ಯುಲರ್ ಆಗಿ ಸಾಯಿಸುವಂಥ ಔಷಧಿಗಳಿಗೆ ಕೀಮೋಥೆರಪಿ ಅಂತ ನಾವು ಹೇಳ್ತೇವೆ. ಸೊ ನಾವು ಕೀಮೋಥೆರಪಿ ಅಂತ ಹೇಳಿದಾಗ ಬೇಸಿಕಲಿ ಬೇಸಿಕಲಿ ಕೆಮಿಕಲ್ಸನ್ನು ಕೊಟ್ಟು, ಥೆರಪಿ ಅಂತ ಹೇಳಿದರೆ ಟ್ರೀಟ್ಮೆಂಟ್, ಕೆಮಿಕಲ್ಸನ್ನು ಕೊಟ್ಟು ಮಾಡುವಂಥ ಟ್ರೀಟ್ಮೆಂಟ್. ಸೊ ದೇಹದಲ್ಲಿ ಎಲ್ಲೆಲ್ಲಿ ಆ್ಯಕ್ಟಿವ್ ಆಗಿ ಜೀವಕೋಶಗಳು ಡಿವೈಡ್ ಆಗ್ತಾ ಇರ್ತದೆ ಅಲ್ಲೆಲ್ಲ ಹೋಗಿ ಈ ಕೀಮೋಥೆರಪಿ ವರ್ಕ್ ಆಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದ ಹಾಗೆ ಕಾರ್ಪೆಟ್ ಬಾಂಬಿಂಗ್ ಅಂತ ಹೇಳ್ತೇವೆ, ಅದರ ಥರ ಇದು ಕೀಮೋಥೆರಪಿ ಅಂತ ಹೇಳಿದರೆ. ಹೋಗಿ ಡಮ್ ಅಂತ ಬಾಂಬ್ ಹಾಕೋದು, ಅಲ್ಲಿ ಯಾರು ಟೆರರಿಸ್ಟ್ ಇರ್ತಾರೆ ಅವರು ಸಾಯ್ತಾರೆ, ಅದರೊಟ್ಟಿಗೆ ಇನ್ನೋಸೆಂಟ್ ಆಗಿರೋರು ಯಾರು ಸಾಯ್ತಾರೆ. ಯಾಕಂತ ಹೇಳಿದರೆ ಅದು ಟಾರ್ಗೆಟೆಡ್ ಅಲ್ಲ. ಸೊ ಇಲ್ಲಿಯೂ ಹಾಗೇನೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಕೂದಲುಗಳಿರ್ಬೋದು, ಉಗುರುಗಳಿರ್ಬೋದು, ಅಥವಾ ನಮ್ಮ ಹೊಟ್ಟೆಯ ಅಥವಾ ಜಠರ, ಇಂಟೆಸ್ಟೈನ್, ಕರುಳಿನ ಲೈನಿಂಗ್ ಇರ್ಬೋದು, ಮತ್ತು ನಮ್ಮ ಮಜ್ಜೆಯೊಳಗೆ ಬೋನ್ ಮ್ಯಾರೋದೊಳಗಿರುವಂಥ ರಕ್ತದ ಜೀವಕೋಶಗಳಿರ್ಬೋದು, ಅದೆಲ್ಲ ಆ್ಯಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇರುವಂಥ ಸೆಲ್ಗಳು. ಸೊ ಈ ಕೀಮೋಥೆರಪಿ ಏನು ಮಾಡ್ತದೆ, ಕ್ಯಾನ್ಸರ್ನೂ ಹೋಗಿ ಅಟ್ಯಾಕ್ ಮಾಡ್ತದೆ, ಅದ್ರ ಜೊತೆಗೆ ಬಂದು ಈ ಎಲ್ಲ ಆ್ಯಕ್ಟಿವ್ ಆಗಿ ಏನು ಡಿವೈಡ್ ಆಗ್ತಾ ಇರ್ತದೆ ಜೀವಕೋಶಗಳು ಅದನ್ನು ಕೂಡ ಅಟ್ಯಾಕ್ ಮಾಡ್ತದೆ. ಸೊ ಒಂಥರ ಇಡೀ ಬಾಡಿಗೆ ಬಾಂಬ್ ಹಾಕಿದಾಗೆ. ಸೊ ಅಲ್ಲಿ ಎಲ್ಲೆಲ್ಲಿ ಆ್ಯಕ್ಟಿವಿಟಿ ಆಗ್ತಾ ಇರ್ತದೆ ಅದೆಲ್ಲ ಸ್ಟಾಪ್ ಆಗ್ತದೆ. ಸೊ ಅದರಿಂದಾಗಿ ಕೀಮೋಥೆರಪಿಗೆ ಇಫೆಕ್ಟು ಇರ್ತದೆ, ಸೈಡ್ ಇಫೆಕ್ಟು ಇರ್ತದೆ, ಇದ್ದೇ ಇರ್ತದೆ. ಈಗ ಸೈಡ್ ಇಫೆಕ್ಟ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬರೋದಿಲ್ಲ ಅಲ್ಲಿ. ಡಾಕ್ಟರ್, ಹೆಚ್ಚಿನ ಮದ್ದುಗಳು ಅಥವಾ ಏನು ನಾವು ಮಾತ್ರೆಗಳು ಅಂತ ಹೇಳ್ತೇವೆ, ಇದು ರಾಸಾಯನಿಕದಿಂದ ಕೂಡಿರುತ್ತವೆ. ಈಗ ಕೀಮೋಥೆರಪಿಯಲ್ಲಿ ನೀವೇನು ಹೇಳಿದ್ರಿ, ರಾಸಾಯನಿಕ ಥೆರಪಿ ಚಿಕಿತ್ಸೆ ಅಂತ ಹೇಳಿದ್ರಿ. ಈ ಇತರ ಕಾಯಿಲೆ ಬಂದಾಗ ಕೊಡುವಂತಹ ಮೆಡಿಸಿನ್ ಹಾಗೂ ಈ ಕೀಮೋಥೆರಪಿಯಲ್ಲಿ ಕೊಡುವಂತಹ ಮೆಡಿಸಿನ್, ಇದರಲ್ಲಿ ಏನಾದರೂ ವಿಶೇಷವಾದಂತಹ ಭಿನ್ನತೆಗಳಿವೆ? ಹೌದು, ತುಂಬ ವ್ಯತ್ಯಾಸಗಳಿರ್ತದೆ. ಯಾಕೆ ಅಂತ ಹೇಳಿದರೆ, ವ್ಯತ್ಯಾಸ ಅಂತ ಹೇಳಿದರೆ ಎಲ್ಲವೂ ಔಷಧಿ ಫಾರ್ಮಲ್ಲೇ ಇರ್ತದೆ. ಐದರ್ ಇಂಜೆಕ್ಷನ್ ಫಾರ್ಮಲ್ಲಿರ್ಬೋದು, ಸಿರಪ್ ಫಾರ್ಮಲ್ಲಿರ್ಬೋದು, ಟ್ಯಾಬ್ಲೆಟ್ ಫಾರ್ಮಲ್ಲಿರ್ಬೋದು. ನುಂಗುವಾಗ ವ್ಯತ್ಯಾಸಗಳಿರೋದಿಲ್ಲ ಅಥವಾ ದೇಹಕ್ಕೆ ಕೊಡುವಾಗ ವ್ಯತ್ಯಾಸಗಳು ಬರೋದಿಲ್ಲ. ಆದರೆ ಅದರ ಮೂಲಭೂತವಾದಂಥ ಆಕ್ಷನ್ ಏನಿರ್ತದೆ ಅದರಲ್ಲಿ ವ್ಯತ್ಯಾಸ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ. ಈ ಆಂಟಿಬಯೋಟಿಕ್ಸ್ಗೆ ನಮ್ಮ ದೇಹದಲ್ಲಿ ಯಾವುದೇ ಆಕ್ಷನ್ ಇರೋದಿಲ್ಲ. ಅದರ ಬದಲು ನಮ್ಮ ದೇಹದೊಳಗೆ
ರಕ್ತದೊಳಗಿರುವ ಯಾವುದೋ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನು ಮಾತ್ರ ಹೋಗಿ ಸಿಲೆಕ್ಟಿವ್ ಆಗಿ ಕೊಲ್ತದೆ. ಹಾಗೆ ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ, ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ನಾವು ಮೆಡಿಸಿನ್ಗಳನ್ನ ಕೊಡ್ತೇವೆ. ಅದೆಲ್ಲ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮೆಡಿಸಿನ್ಗಳು ಯಾವುದು ಕೂಡ ಬಂದು ನಮ್ಮ ಜೀವಕೋಶಗಳನ್ನು ಸಾಯಿಸುವುದಿಲ್ಲ. ಅದು ಎಲ್ಲ ಬಂದು ನಮ್ಮ ಜೀವಕೋಶಗಳನ್ನು ಮಾಡ್ಯುಲೇಟ್ ಮಾಡಿ, ಅದರ ಫಂಕ್ಷನ್ಗಳನ್ನು ಮಾಡ್ಯುಲೇಟ್ ಮಾಡಿ, ಈಗ ಹಾರ್ಟ್ ಫೇಲ್ಯೂರ್ ಇದ್ದವರಿಗೆ ಅವ್ರ ಮೆಡಿಸಿನ್ ಕೊಟ್ಟಾಗ ಏನಾಗ್ತದೆ, ಹಾರ್ಟ್ ಮೋರ್ ಎಫಿಷಿಯೆಂಟ್ ಆಗಿ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ಕಿಡ್ನಿಯ ಫಂಕ್ಷನ್ ಅನ್ನು ಬೂಸ್ಟ್ ಮಾಡ್ತದೆ ಅದು. ಸೊ ಮೋಸ್ಟ್ ಆಫ್ ದ ನಮ್ಮ ಮೆಡಿಸಿನ್ಗಳು ಏನು ನಾವು ಕೊಡ್ತೇವೆ ಅದು ಎಲ್ಲವೂ ಕೂಡ ನಮ್ಮ ಬಾಡಿಯ ಫಂಕ್ಷನ್ ಅನ್ನು ಬೂಸ್ಟ್ ಮಾಡ್ಲಿಕ್ಕೆ ಇರುವಂತ ಔಷಧಿಗಳಿರ್ತದೆ. ಹೆಚ್ಚಾಗಿ ಬಾಡಿಯ ಫಂಕ್ಷನ್ ಅನ್ನು ಸಪ್ರೆಸ್ ಮಾಡುವಂತ ಔಷಧಿಗಳು ಬಹಳ ಕಡಿಮೆ ಇರ್ತದೆ. ಎಕ್ಸೆಪ್ಟ್ ಫಾರ್ ಈಗ ಥೈರಾಯ್ಡ್ ಗ್ರಂಥಿ ಓವರ್ ಆಕ್ಟಿವ್ ಆದ್ರೆ ಅದಕ್ಕೊಂದಿಷ್ಟು ಕೆಲವು ಮೆಡಿಸಿನ್ಗಳಿದೆ, ಆ ತರದ ಕೆಲವೊಂದು ಇದೆ ಅಷ್ಟೇ. ಹೆಚ್ಚಿನ ಇದರಲ್ಲಿ ಏನು ಅಂದ್ರೆ ಆ ಔಷಧಿಗಳು ದೇಹಕ್ಕೆ ಪರ್ಮನೆಂಟ್ ಡ್ಯಾಮೇಜ್ ಅನ್ನ ಮಾಡ್ಲಿಕ್ಕೆ ಅವುಗಳಿಗೆ ಸಾಧ್ಯ ಇರುವುದಿಲ್ಲ. ಆದ್ರೆ ಕೀಮೋಥೆರಪಿಯಲ್ಲಿ ಹಾಗಲ್ಲ. ಈಗ ಏನೋ ಡಯಾಗ್ನೋಸಿಸ್ ಆಗಿರೋದು ತಪ್ಪಿ ಕ್ಯಾನ್ಸರ್ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ನಾವು ಕೀಮೋಥೆರಪಿ ಕೊಟ್ಟರೆ ಅವನಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು. ಯಾಕೆಂತ ಹೇಳಿದ್ರೆ ಅದು ಇರುವುದು ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಕೊಲ್ಲಿಕ್ಕಿರುವಂಥದ್ದು. ಸೊ ಯಾವತ್ತಲ್ಲಿ ಕ್ಯಾನ್ಸರ್ ಜೀವಕೋಶಗಳಿರುವುದಿಲ್ಲ ಆಗ ಕೆಮಿಕಲ್ ಬಂದು ದೇಹದ ಬೇರೆ ಜೀವಕೋಶಗಳಿಗೆ ಅಟ್ಯಾಕ್ ಮಾಡ್ತದೆ. ಕ್ಯಾನ್ಸರ್ ಕೀಮೋಥೆರಪಿ ಯಾವತ್ತಿದ್ರೂ ಕೂಡ ಜೀವಕೋಶಗಳನ್ನು ಕೊಲ್ಲುವಂತ ಟ್ರೀಟ್ಮೆಂಟ್ ಹೊರತು ಜೀವಕೋಶಗಳನ್ನು ಬೂಸ್ಟ್ ಮಾಡುವಂತ ಟ್ರೀಟ್ಮೆಂಟ್ ಅಲ್ಲ. ಆದ್ರಿಂದ ಅದಕ್ಕೆ ಸೆಪರೇಟ್ ಆಗಿ ಕೀಮೋಥೆರಪಿ ಅಂತ ಸೆಪರೇಟ್ ಕ್ಲಾಸ್ ಆಗಿ ಕೊಟ್ಟಿರ್ತೇವೆ. ಯಾಕೆಂತ ಹೇಳಿದ್ರೆ ಈಗ ವಾರ್ಡ್ ಅಲ್ಲಿ ಹಾಗೆ ಸಿಸ್ಟರ್ಸಿಗೂ ಹಾಗೆ ನಾವು ಇದು ಕೀಮೋಥೆರಪಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಸಿಸ್ಟರ್ಸಿಗೆ ಗೊತ್ತುಂಟು ಕೀಮೋಥೆರಪಿ ಅಂತ ಹೇಳಿದ ತಕ್ಷಣ ಅವರಿಗೂ ಅಲರ್ಟ್ ಆಗ್ತಾರೆ. ಇದು ಪೇಷಂಟ್ ಈ ಕ್ಯಾನ್ಸರ್ ಪೇಷಂಟ್ಸ್ಗೆ ಮಾತ್ರ ಕೊಡಬೇಕು, ತಪ್ಪಿ ನಾರ್ಮಲ್ ಇರೋನಿಗೆ ಹೋಗಿ ಎಕ್ಸ್ಚೇಂಜ್ ಆಗಿ ಕೊಡುವಾಗಿಲ್ಲ ಅಂತ. ಈಗ ಎಷ್ಟೊಂದ್ಸಲ ಅಸಿಡಿಟಿ ಮಾತ್ರ ಇಂಜೆಕ್ಷನ್ ಇರ್ತದೆ, ಅದನ್ನು ಈಗ ಒಬ್ಬರಿಗೆ ಬದಲಿಗೆ ಇನ್ನೊಬ್ರಿಗೆ ಹೋಗಿ ಕೊಟ್ರೆ ಏನಾಗೋದಿಲ್ಲ. ಒಂದು ಡೋಸ್ ಕೊಟ್ಟದ್ರಲ್ಲಿ ಮೇನ್ ಆಗಿ ಏನಾಗೋದಿಲ್ಲ. ಬಟ್ ಇದರಲ್ಲಿ ಒಂದು ಡೋಸಲ್ಲೇ ಪ್ರಾಣ ಹೋಗದೇ ಇದ್ರೂ ಕೂಡ 15 ದಿವಸ ಆಸ್ಪತ್ರೆಯಲ್ಲಿ ಎಕ್ಸ್ಟ್ರಾ ಇರುವಾಗ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಆದ್ರಿಂದಾಗಿ ನಮ್ಮ ದೇಹಕ್ಕೆ ಪೊಟೆನ್ಷಿಯಲಿ ಹಾರ್ಮ್ ಮಾಡುವಂತ ಟ್ರೀಟ್ಮೆಂಟ್. ಬಟ್ ಕ್ಯಾನ್ಸರ್ ಇದ್ದವರಿಗೆ ಅದರ ಹಾರ್ಮಿಗಿಂತ ಹೆಚ್ಚು ಬೆನಿಫಿಟ್ ಜಾಸ್ತಿ ಆಗುವ ಕಾರಣ ಅದನ್ನು ನಾವು ಯೂಸ್ ಮಾಡ್ತೇವೆ. ಅದಕ್ಕೆ ಅದು ನಾವು ಕೀಮೋಥೆರಪಿ ಅಂತ ಸೆಪರೇಟ್ ಆಗಿ ಕ್ಯಾಟಗರೈಸ್ ಮಾಡ್ತೇವೆ. ಡಾಕ್ಟರ್, ತಾವು ಹೇಳಿದಾಗೆ ಈ ಕೀಮೋಥೆರಪಿ ಅನ್ನುವಂಥದ್ದು ಬಹಳಷ್ಟು ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಉಂಟು ಮಾಡ್ತವೆ. ವಿಶೇಷವಾಗಿ ಜೀವಕೋಶಗಳನ್ನು, ಕ್ಯಾನ್ಸರ್ನ ಜೀವಕೋಶಗಳನ್ನು ನಾಶ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುವುದರಿಂದ ಇದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತದೆ. ಹಾಗಾದ್ರೆ ಇದರ ಒಂದು ಕೀಮೋಥೆರಪಿಯ ಚಿಕಿತ್ಸೆಯನ್ನು ಎಲ್ಲಿ ಮತ್ತು ಹೇಗೆ ಮಾಡಲಾಗ್ತದೆ, ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಈಗ ಕೀಮೋಥೆರಪಿಯನ್ನ ನಾವು ಸ್ಪೆಸಿಫಿಕ್ ಸೆಂಟರ್ಗಳಲ್ಲಿ ಮಾತ್ರ ಕೊಡ್ತೇವೆ. ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಸೆಂಟರ್ಸ್ ಅಂತ ಹೇಳಿದ್ರೆ ಒಬ್ಬ ಡಾಕ್ಟ್ರಿಗೆ ಈಗ ಕೊಡ್ತಾ ಇರುವಂಥ ಜಾಗ ಜನರಲ್ ಹಾಸ್ಪಿಟಲ್ ಇರ್ಬೋದು, ಜನರಲ್ ನರ್ಸಿಂಗ್ ಹೋಮ್ ಇರ್ಬೋದು. ಬಟ್ ನಮಗೆ ಏನು ಅಂದರೆ ಅಲ್ಲಿರೋ ಸಿಸ್ಟರ್ಸ್ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ. ಓಕೆ, ಇಷ್ಟು ಜನ ಸಿಸ್ಟರ್ಸಿಗೆ ಅಲ್ಲಿ ಕೀಮೋಥೆರಪಿ ಕೊಟ್ಟು ಅಭ್ಯಾಸ ಇದೆ ಅಂತ ಹೇಳುವಂಥದ್ದು. ಅಂಥ ಜಾಗಗಳಲ್ಲಿ ಮಾತ್ರ ನಾವು ಕೀಮೋಥೆರಪಿಯನ್ನು ಕೊಡ್ತೇವೆ ಹೊರತು ನಾವು ಎಲ್ಲ ಕಡೆಯಲ್ಲಿ ಹೋಗಿ ಕೀಮೋಥೆರಪಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಎಷ್ಟೊಂದು ಸಲ ನಮಗೆ ಪೇಷಂಟ್ಸ್ ರಿಕ್ವೆಸ್ಟ್ ಮಾಡ್ತಾರೆ ನಾವು ಮನೆಯಲ್ಲೇ ತಗೊಳ್ಳ ಈ ಟ್ರೀಟ್ಮೆಂಟನ್ನು ಅಂತ. ಯಾಕಂದರೆ ಅವ್ರಿಗೆ ಅನ್ನಿಸ್ತು ಏನು ಇಲ್ಲಿ ಬಂದು ಮಲಗೋದು, ಇಂಜೆಕ್ಷನ್ ಹಾಕ್ಸೋದು, ಹೋಗೋದು, ಅದಕ್ಕೆ ನಾವು ಯಾಕೆ ಇಲ್ಲಿ ಕೂತ್ಕೊಳ್ಬೇಕು ಅಂತ. ಬಟ್ ಏನು ಅಂತ ಹೇಳಿದರೆ ಅವರಿಗೆ ಗೊತ್ತಿಲ್ಲದೆ ಇರುವ ಹಾಗೆ ನಾವು ಮಾಡುವಂಥ ಕೆಲಸಗಳು ತುಂಬ ಇರ್ತದೆ ಅಲ್ಲಿ. ಏನು ಅಂತ ಹೇಳಿದ್ರೆ ಒಬ್ಬ ರೋಗಿ ಬಂದು ಅಡ್ಮಿಟ್ ಆದಾಗ ಕೀಮೋಥೆರಪಿ ನಾವು ಕೊಡ್ತಾ ಇರುವಾಗ ಸಿಸ್ಟರ್ಸ್ ಬರೀ ಕೀಮೋಥೆರಪಿ ಕೊಡೋದು ಮಾತ್ರ ಅಲ್ಲ, ಅವರ BP ಇರ್ಬೋದು, ಹಾರ್ಟ್ ರೇಟ್ ಇರ್ಬೋದು, ಅವರ ಶ್ವಾಸ ತೆಗೆಯುವಂಥ ರೇಟ್ ಇರ್ಬೋದು, ಇದನ್ನೆಲ್ಲ ಮೆಷರ್ ಮಾಡಿ ರೆಕಾರ್ಡ್ ಮಾಡ್ತಾ ಇರ್ತಾರೆ. ದೇಹದ ಪ್ರತಿಯೊಂದು ಆಕ್ಟಿವಿಟಿಯನ್ನು, ಅವರು ಎಷ್ಟು ಯೂರಿನ್ ಪಾಸ್ ಮಾಡ್ತಾರೆ, ಎಷ್ಟು ನೀರು ಕುಡಿದಿದ್ದಾರೆ, ಅವ್ರಿಗೆ ಏನಾದ್ರು ತೊಂದರೆ ಬರ್ತಾ ಇದೆಯಾ, ದಮ್ಮು ಕಟ್ಟೋದು ಬರ್ತಾ ಇದೆಯಾ ಇಂಜೆಕ್ಷನ್ ಕೊಡುವಾಗ, ಅಥವಾ ಕಾಲಲ್ಲಿ ಊತ ಬರ್ತಾ ಇದೆಯಾ, ಇದು ಎಲ್ಲವನ್ನು ನೋಡ್ತಾರೆ. ಯಾಕಂದರೆ ಎಷ್ಟೊಂದು ಸಲ ಜನರಿಗೆ ಸೈಡ್ ಎಫೆಕ್ಟನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಮಗೆ ಗೊತ್ತಿದೆ ಇಂಥ ಮೆಡಿಸಿನ್ ಕೊಡ್ತಾ ಇದ್ದೇನೆ, ಸೊ ಈ ಮೆಡಿಸಿನಲ್ಲಿ ನನಗೆ ಇಂಥ ಸೈಡ್ ಎಫೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಅದನ್ನು ನೋಡಬೇಕು ಅಂತ ಹೇಳೋದನ್ನು ನಾವೆಂತ ಮಾಡ್ತೇವೆ, ನಾವು ಸಿಸ್ಟ್ರಿಗೆ ಹೇಳಿರ್ತೇವೆ, ನೋಡಮ್ಮ ಈ ಪೇಷಂಟಿಗೆ ಈ ಇಂಜೆಕ್ಷನ್ ಕೊಡ್ತಾ ಇದ್ದೇವೆ, ಈ ಥರ ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತದೆ, ಮಾನಿಟರ್ ಮಾಡಿ ಅಂತ ಹೇಳುವಂಥದ್ದು. ಸೊ ಅದನ್ನು ಅಲ್ಲಿ ಮನೆಯಲ್ಲಿ ಕೊಡಿಸ್ಬೋದಾ ಅಂತ ಕೇಳಿದರೆ ಮನೆಯಲ್ಲಿ ಇಂಜೆಕ್ಷನ್ ಕೊಡ್ಬೋದು. ಆದರೆ ಊರಲ್ಲಿರುವ ಸಿಸ್ಟ್ರಿಗೆ ಇದು ಯಾವುದರದ್ದು ಟ್ರೈನಿಂಗ್ ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋದಿಲ್ಲ. ಅಲ್ಲಿರೋರಿಗೆ ಯಾರಿಗಾದ್ರೂ ಕಾಂಪ್ಲಿಕೇಶನ್ ಆದರೂ ಕೂಡ ಗೊತ್ತಾಗೋದಿಲ್ಲ. ಸೊ ಕೀಮೋಥೆರಪಿ ಅಂತ ಹೇಳೋದನ್ನು ಸ್ಪೆಸಿಫೈಡ್ ಹಾಸ್ಪಿಟಲ್ಗಳಲ್ಲಿ ಸ್ಪೆಸಿಫೈಡ್ ಅದಕ್ಕೆ ಕೀಮೋಥೆರಪಿ ಕೊಡಲಿಕ್ಕಾದಂಥ ಟ್ರೈನ್ಡ್
ಸಿಸ್ಟರ್ಸು ಅಥವಾ ಸ್ಟಾಫ್ ಇದ್ದಂಥ ಜಾಗದಲ್ಲಿ ಮಾತ್ರ ಕೀಮೋಥೆರಪಿಯನ್ನು ಕೊಡಬೇಕಾಗ್ತದೆ. ಕೆಲವೊಂದು ಕೀಮೋಥೆರಪಿ ಟ್ಯಾಬ್ಲೆಟ್ಗಳಿರ್ತದೆ, ಟ್ಯಾಬ್ಲೆಟ್ ಫಾರ್ಮಲ್ಲಿರೋದನ್ನು ಅದನ್ನು ನಾವು ಮನೆಯಲ್ಲಿ ತಗೊಳ್ಬೋದು ಅಂತ ಹೇಳ್ತೇವೆ ನಾವು. ಯಾಕೆಂತ ಹೇಳಿದ್ರೆ ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಎಷ್ಟೊಂದು ಸಲ 1-2 ದಿವಸ ನಾವು ಅಡ್ಮಿಟ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟು ಏನಾರು ಆಗ್ತಾ ಇದೆಯಾ ಅಂತ ನೋಡಿ ಏನೂ ತೊಂದರೆ ಇಲ್ಲ ಅಂದರೆ ಮನೆಗೆ ಕಳಿಸ್ತೇವೆ. ಬಟ್ ಹೆಚ್ಚಾಗಿ ಕೀಮೋಥೆರಪಿ ತಗೊಳ್ತಾ ಇರುವಂಥವರು ಟ್ಯಾಬ್ಲೆಟ್ ಫಾರ್ಮಲ್ಲಿ ತಗೊಳ್ತಾ ಇದ್ರು ಕೂಡ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಬಂದು ನಮ್ಮನ್ನು ಮೀಟ್ ಆಗಲೇಬೇಕಾಗ್ತದೆ. 3 ತಿಂಗಳಿಗೆ ನಾವು ಯಾವತ್ತೂ ಕೀಮೋಥೆರಪಿ ಬರೆದು ಕೊಡೋದಿಲ್ಲ, 3 ತಿಂಗಳು ಬಿಟ್ಟು ಬನ್ನಿ ಅಂತ. ಯಾಕಂದರೆ ಅದರ ಮಧ್ಯದಲ್ಲಿ ಸೈಡ್ ಎಫೆಕ್ಟ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಮತ್ತು ಕೀಮೋಥೆರಪಿ ಹೇಗೆ ಕೊಡೋದು ಅಂತ ಹೇಳಿದರೆ ಇಟ್ ಈಸ್ ಸಿಂಪಲ್. ಕೀಮೋಥೆರಪಿ ಅಂತ ಹೇಳಿದ ತಕ್ಷಣ ಏನು ಸೆಪ್ರೇಟಾಗಿ ಬೇರೆ ಮೆಡಿಸಿನ್ಗಿಂತ ಸೆಪ್ರೇಟ್ ಇದೇನೋ ಸ್ಪೆಷಲ್ ಫಾರ್ಮಲ್ಲಿ ಕೊಡ್ತಾರೆ ಹಾಗೇನೂ ಇಲ್ಲ. ಮಾಮೂಲಿ ಡ್ರಿಪ್ಪಲ್ಲಿ ಹಾಕ್ತಾರೆ, ಇಂಜೆಕ್ಷನ್ ಆದರೆ ಡ್ರಿಪ್ಪಲ್ಲಿ ಹೋಗ್ತದೆ, ಅಥವಾ ಚರ್ಮದಡಿಗೆ ಕೊಡ್ತಾರೆ, ಅಥವಾ ಮಾಂಸಖಂಡಗಳಿಗೆ ಕೊಡ್ತಾರೆ, IM ಇಂಜೆಕ್ಷನ್ ಅಂತ ಹೇಳ್ತೇವೆ. ಸೊ ಬೇರೆ ಕೊಡುವಂತಹ ವಿಧಾನ ಬೇರೆ ಔಷಧಿಗಳಿಗಿಂತ ವ್ಯತ್ಯಾಸವಾಗಿ ಏನು ಇರೋದಿಲ್ಲ. ಒಂದೊಂದು ಕೀಮೋಥೆರಪಿಗೆ ಒಂದೊಂದು ರೇಟಲ್ಲಿ ಕೊಡುವಂಥ ಇದಿರ್ತದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ಕೀಮೋಥೆರಪಿಗಳು ನಾವು ಕೊಡುವಾಗ 1 ಗಂಟೆಯಲ್ಲಿ ಅದು ಇಂಜೆಕ್ಷನ್ ಮುಗಿಲೇಬೇಕು, ಅದು ಕಂಪಲ್ಸರಿ ಇರ್ತದೆ. ನಾವು ಡ್ರಿಪ್ಪಲ್ಲಿ ಹಾಕಿ 1 ಅವರ್ಲಿ ಮುಗಿಸ್ಬೇಕು ಅಂತ ಹೇಳ್ತೇವೆ. ಅದು 1 ಅವರ್ಲಿ ಮುಗಿಯದೆ 2 ಗಂಟೆ 3 ಗಂಟೆ ಡ್ರಿಪ್ ಹೋಯಿತು ಅಂತ ಹೇಳಿದರೆ ಸೈಡ್ ಇಫೆಕ್ಟ್ ಬರ್ತದೆ. ಅದೇ 1 ಅವರ್ಲಿ ಮುಗಿಸಿದರೆ ಸೈಡ್ ಇಫೆಕ್ಟ್ ಇರೋದಿಲ್ಲ. ಸೊ ಆ ಟೈಮಿಂಗ್ಸ್ ಇರ್ತದೆ. ಬೇರೆ ಆ್ಯಂಟಿಬಯೋಟಿಕ್ ಕೊಡುವಾಗ ಅದು 1 ಅವರ್ಲಿ ಕೊಡಬೇಕು ಅಂತ ನಾವು ಡ್ರಿಪ್ಪಲ್ಲಿ ಹಾಕಿ ಕೊಡಿ ಅಂತ ಹೇಳಿದ್ರೆ ಅದು 4 ಗಂಟೆ ಹೋದರೂ ಏನೂ ಆಗೋದಿಲ್ಲ, ಸೈಡ್ ಇಫೆಕ್ಟ್ಗಳು ಬರೋದಿಲ್ಲ. ಬೇರೆ ಇದರಲ್ಲಿ ಸೈಡ್ ಇಫೆಕ್ಟ್ ಆ ಡ್ಯೂರೇಷನ್ ಚೇಂಜ್ ಆದರೆ ಸೈಡ್ ಇಫೆಕ್ಟ್ಗಳು ಬರ್ಬೋದು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಮಾಮೂಲಿಯಾಗಿ ಇರ್ತದೆ ಅದು. ಡಾಕ್ಟರ್, ಈಗ ಕ್ಯಾನ್ಸರ್ ಕಾಯಿಲೆಗೊಳಗಾದ ವ್ಯಕ್ತಿ ಬೇರೆ ಬೇರೆ ಹಂತದಲ್ಲಿ ಇರ್ತಾರೆ ಅಂತ ನಾವು ಕೇಳಿದ್ದೇವೆ. ಕೆಲವರು ಪ್ರಥಮ ಹಂತದಲ್ಲಿ ಮತ್ತೆ ಕೆಲವರು ಅಡ್ವಾನ್ಸ್ ಹಂತದಲ್ಲಿ ಇರ್ತಾರೆ ಅಂತ. ಹೌದು. ಹಾಗಿರುವಾಗ ಇದರ ಚಿಕಿತ್ಸೆಯ ವಿಧಾನ ಕೂಡ ಒಂದೇ ರೀತಿ ಇರ್ತದ ಅಥವಾ ಇದರಲ್ಲಿ ಕೂಡ ಏನಾದರೂ ವ್ಯತ್ಯಾಸಗಳಿರ್ತಾವ? ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತೀರಾ? ಹೌದು, ಈಗ ಇದು ನೀವು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿರುವಂಥದ್ದು. ಯಾಕೆಂತ ಹೇಳಿದರೆ ನಮ್ಮಲ್ಲಿ NCCN ಗೈಡ್ಲೈನ್ಸ್ ಅಂತ ಬರ್ತದೆ, ಬೇಸಿಕಲಿ ಅಮೇರಿಕನ್ ಬೇಸ್ಡ್ ಗೈಡ್ಲೈನ್ಸ್. ಅದರ ಪ್ರಕಾರ ಹೋಯಿತು ಅಂತ ಹೇಳಿದರೆ ಓವರಾಲ್ ದೇಹದಲ್ಲಿ ಬರುವ ಎಲ್ಲ ಕ್ಯಾನ್ಸರ್ಗಳಿಗೆ ಒಟ್ಟು ಸೇರಿಸಿ ನಮಗೆ ಕೀಮೋಥೆರಪಿ ಟ್ರೀಟ್ಮೆಂಟ್ಗಳ ಆಪ್ಷನ್ಗಳದ್ದು ಬುಕ್ ನೋಡಿದರೆ ಸಾಧಾರಣ 2,500 to 3,500 ಪುಟಗಳಾಗ್ಬೋದು. ಅದು ಅಷ್ಟು ಬೃಹತ್ ಗ್ರಂಥ ಆಗ್ತದೆ ಅದು. ಯಾಕೆಂತ ಹೇಳಿದರೆ ಈಗ ಸಿಂಪಲ್ ಆಗಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾವು ತಗೊಂಡ್ರೆ ಸ್ಟೇಜ್ 1 ಬಂದದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ, ಸ್ಟೇಜ್ 2 ಬೇರೆ, ಸ್ಟೇಜ್ 3 ಬೇರೆ, ಸ್ಟೇಜ್ 4 ಬೇರೆ ಇರ್ತದೆ. ಅದು ಮಾತ್ರ ಅಲ್ಲ, ಅದರಲ್ಲಿಯೂ ಕೂಡ ಹಿಸ್ಟಾಲಜಿಕಲ್ ಸಬ್ಟೈಪ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇನ್ಫಿಲ್ಟ್ರೇಟಿಂಗ್ ಡಕ್ಟಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಂತ ಹಿಸ್ಟಾಲಜಿಕಲ್ ಸಬ್ಟೈಪ್ಸ್ ಬರ್ತದೆ. ಆ ಒಂದೊಂದು ಸಬ್ಟೈಪಿಗೂ ಕೂಡ ಒಂದೊಂದು ರೀತಿಯ ಡಿಫ್ರೆಂಟ್ ಟ್ರೀಟ್ಮೆಂಟ್ಗಳು ಇರ್ತದೆ. ಮೋಸ್ಟ್ ಆಫನ್ ಏನು ಅಂತ ಹೇಳಿದರೆ ಕೀಮೋಥೆರಪಿಯನ್ನು ಕೊಡುವಾಗ ಹೇಗೆ ಅಂತ ಹೇಳಿದರೆ ಒಬ್ಬ ಪೇಷಂಟಿಗೆ ಅದು ಹೆಚ್ಚಾಗಿ ಈಗ ಹೊಟ್ಟೆಯಲ್ಲಿ ಬರುವಂಥ ಕ್ಯಾನ್ಸರ್ ಆಗ್ಬೋದು, ಬ್ರೆಸ್ಟಲ್ಲಿ ಬರುವುದಿರ್ಬೋದು, ಲಂಗ್ಸಲ್ಲಿ ಬರುವಂಥದ್ದಿರ್ಬೋದು, ಅದೆಲ್ಲ ಗಡ್ಡೆಗಳಾಗಿ ಬರ್ತದೆ. ಈ ಗಡ್ಡೆಗಳಾಗಿ ಬರುವಂಥ ಕ್ಯಾನ್ಸರಲ್ಲಿ ಫಸ್ಟ್ ನೋಡುವಂಥದ್ದು ಆಪ್ರೇಟ್ ಮಾಡಿ ಅದನ್ನು ತೆಗಿಲಿಕ್ಕೆ ಆಗ್ತದಾ ಅಂತ ಹೇಳೋದನ್ನು ಫಸ್ಟ್ ನೋಡ್ತಾರೆ. ಯಾಕೆಂತ ಹೇಳಿದ್ರೆ ದಟ್ ಈಸ್ ದ ಬೆಸ್ಟ್. ಎಲ್ಲಿ ಕ್ಯಾನ್ಸರಸ್ ಪಾರ್ಟ್ ಆಗಿದೆ ಅದನ್ನು ಕೆತ್ತಿ ತೆಗೆಯುವಂಥದ್ದು. ಕೆತ್ತಿ ತೆಗೆದ್ರೆ ಅಲ್ಲಿಗೆ ಅಷ್ಟು ಬರ್ಡನ್ ಹೊರಟೋಯ್ತು ಅಂತ ಹೇಳ್ಕೊಂಡು ಅಂತ. ಸೊ ಒಬ್ಬನಿಗೆ ಆಪ್ರೇಷನ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಮತ್ತೆ ಸೈಜ್ ಎಷ್ಟಿದೆ ಅಂತ ಹೇಳೋದನ್ನು ನೋಡ್ತಾರೆ. ಸಪೋಸ್ ಕ್ಯಾನ್ಸರ್ ಗಡ್ಡೆ ಸೈಜ್ ಸಣ್ಣದಿದ್ದರೆ ಸ್ಟ್ರೈಟ್ ಅವೇ ಆಪ್ರೇಷನ್ ಮಾಡಿ ತೆಗಿತಾರೆ. ಆಮೇಲೆ ಫರ್ದರ್ ಟೆಸ್ಟ್ ಮಾಡಿಕೊಂಡು ಮತ್ತೆ ಕೀಮೋಥೆರಪಿಯನ್ನು ಡಿವೈಸ್ ಮಾಡ್ತಾರೆ. ಅದಕ್ಕೆ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಮಾಡಿ ಆಮೇಲೆ ಕೀಮೋಥೆರಪಿ ಕೊಡುವಂಥದ್ದು. ಇನ್ನೊಂದು ಸೆಟ್ಟಲ್ಲಿ ಏನಿರ್ತದೆ, ಸೈಜ್ ದೊಡ್ಡದೇ ಇರ್ತದೆ, ಆಪ್ರೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಆವಾಗ ಏನು ಮಾಡ್ತಾರೆ, ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತಾರೆ. ಅಲ್ಲಿ ಫಸ್ಟ್ 2 ಸೈಕಲ್ ಕೀಮೋಥೆರಪಿ ಕೊಡ್ತಾರೆ, ಕಾಂಬಿನೇಷನ್ ಕೀಮೋಥೆರಪಿ ಕೊಟ್ಟು ಆ ಗಡ್ಡೆ ಸೈಜ್ ಸಣ್ಣ ಆಗುವಾಗ ಮಾಡ್ತಾರೆ. ಆಮೇಲೆ ಸರ್ಜನ್ ಹೋಗಿ ಆಪ್ರೇಟ್ ಮಾಡ್ತಾರೆ. ಈ ಆಪ್ರೇಷನ್ ಆದ ಮೇಲೆ ಮತ್ತೆ ಪುನಃ ಕೀಮೋಥೆರಪಿ ಕೊಡ್ತಾರೆ. ಜನರಲಿ ಹೆಚ್ಚಿನ ಕ್ಯಾನ್ಸರ್ಗಳಿಗೆ 6 to 8 ಸೈಕಲ್ಗಳವರೆಗೆ ಕೀಮೋಥೆರಪಿ ಇರ್ತದೆ. ಈ ಸೈಕಲ್ ಅಂದರೆ ಏನು ಅಂತ ಹೇಳಿದರೆ
ಈ ಕೀಮೊಥೆರಪಿಯನ್ನು ಆಗಾಗ ಕೊಡ್ತಾ ಇರುವಂಥದ್ದು. ಕೀಮೊಥೆರಪಿ ಅಂತ ಹೇಳಿದರೆ ದಿನ ಕಂಟಿನ್ಯೂಸ್ ಆಗಿ ಹೆಚ್ಚಾಗಿ ಕೊಡುವಂಥದ್ದು ಇರೋದಿಲ್ಲ. ಕೀಮೊಥೆರಪಿಗಳು ಹೇಗೆ ಅಂದರೆ ಒಂದು 15 ದಿವಸಕ್ಕೊಮ್ಮೆ ಅಥವಾ 21 ದಿವಸಕ್ಕೊಮ್ಮೆ ಅಥವಾ 28 ದಿವಸಕ್ಕೊಮ್ಮೆ, ಡಿಪೆಂಡಿಂಗ್ ಆನ್ ನಾವು ಯಾವ ಮೆಡಿಸಿನ್ ಯೂಸ್ ಮಾಡ್ತೇವೆ ಅದರಲ್ಲಿ ನಾವು ಪಲ್ಸ್ಗಳಾಗಿ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಇವತ್ತಿಂದ ನಾವು ಕೀಮೊಥೆರಪಿ ಶುರು ಮಾಡ್ತೇವೆ ಅಂದರೆ ಇವತ್ತಿಂದ 2 ಅಥವಾ 3 ದಿವಸ ಕೀಮೊಥೆರಪಿ ಕೊಡ್ತೇವೆ. ಅದಾದ ಮೇಲೆ 21 ದಿವಸದ ನಂತರ ಪೇಷಂಟನ್ನು ಕರೆದು ಪುನಃ ನೆಕ್ಸ್ಟ್ ಸೈಕಲ್ ಕೊಡ್ತೇವೆ, ನೆಕ್ಸ್ಟ್ ಇಂಜೆಕ್ಷನ್ ಕೊಡ್ತೇವೆ. ಸೊ ಪ್ರತಿ 21 ದಿನಕ್ಕೊಮ್ಮೆ ಕೊಡುವಂಥ ಇಂಜೆಕ್ಷನ್ಗಳೇನಿರ್ತವೆ ಅದಕ್ಕೆ ಒಂದೊಂದು ಸೈಕಲ್ ಅಂತ ಹೇಳ್ತೇವೆ ನಾವು. ಇದು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದ ಹಾಗೆ ಕೀಮೊಥೆರಪಿ ಹೋಗಿ ಬಾಡಿಯ ಬೇರೆ ನಾರ್ಮಲ್ ಜೀವಕೋಶಗಳಿಗೂ ಅಟ್ಯಾಕ್ ಮಾಡ್ತದೆ. ಸೊ ಹಾಗಾಗಿ ನಾವು ಒಮ್ಮೆ ಕೀಮೋ ಕೊಟ್ಟ ಮೇಲೆ 3 ವಾರ ಗ್ಯಾಪ್ ಬಾಡಿಗೆ ರಿಕವರಿ ಆಗಲಿಕ್ಕೆ ಕೊಡ್ತೇವೆ. ನಾರ್ಮಲ್ ಜೀವಕೋಶಗಳು ರಿಕವರಿ ಆಗಬೇಕು. ಹಾಗೆ ನಾರ್ಮಲ್ ಜೀವಕೋಶಗಳು ರಿಕವರಿ ಆಗುವ ಟೈಮಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಕೂಡ ಸ್ವಲ್ಪ ರಿಕವರಿ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಏನಂದರೆ ಹೆಚ್ಚಿನ ಕ್ಯಾನ್ಸರ್ಗಳು ಏನು ಅಂತ ಹೇಳಿದರೆ, ಕೀಮೊಥೆರಪಿ ಕೊಟ್ಟದ್ದಲ್ಲಿ ಫಸ್ಟ್ ಕೀಮೊಥೆರಪಿ ಮೆಡಿಸಿನ್ ಹೋಗಿ ಕ್ಯಾನ್ಸರ್ ಸೆಲ್ಗಳನ್ನು ಸಾಯಿಸ್ತದೆ. ಸೊ ಹಾಗಾಗಿ ಅದರ ರಿಕವರಿ ಆಗೋ ಚಾನ್ಸ್ ಕಡಿಮೆ ಇರ್ತದೆ, ಬಾಡಿ ರಿಕವರಿ ಆಗ್ತದೆ. 21 ದಿನ ನಂತರ ಪುನಃ ಇನ್ನೊಮ್ಮೆ ಕೀಮೊಥೆರಪಿ ಕೊಡ್ತೇವೆ. ಯಾಕೆ ಅಂತ ಹೇಳಿದರೆ ಈ ಜೀವಕೋಶಗಳು ಡಿವೈಡ್ ಆಗುವಂಥ ರೇಟ್ ಕೂಡ ಹಾಗೆ ಇರ್ತದೆ. ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ಜೀವಕೋಶಗಳು ಪ್ರತಿ 6 ಗಂಟೆ 10 ಗಂಟೆಗೊಮ್ಮೆ ಡಿವೈಡ್ ಆಗ್ತಾ ಹೋಗ್ತದೆ. ಕೆಲವೊಂದು ಕ್ಯಾನ್ಸರಲ್ಲಿ ಈ ಜೀವಕೋಶಗಳು ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಡಿವೈಡ್ ಆಗ್ತದೆ. ಸೊ ಹಾಗಾಗಿ ಈ 3 ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಪಲ್ಸ್ ಮಾಡಿ ನಾವು ಕೀಮೊಥೆರಪಿ ಕೊಟ್ಟಾಗ ಏನಾಗ್ತದೆ, ಆ ಕ್ಯಾನ್ಸರಲ್ಲಿ ಗಡ್ಡೆಯೊಳಗಿರುವಂಥ ಜೀವಕೋಶಗಳು ಆಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇರುವ ಟೈಮಲ್ಲಿ ಕೀಮೊಥೆರಪಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಅದರಿಂದಾಗಿ ಆ ಜೀವಕೋಶಗಳು ಸಾಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತದೆ, ನಮ್ಮ ಸಕ್ಸಸ್ ರೇಟ್ ಬೆಟರ್ ಆಗ್ತದೆ. ಸೊ ಅದಕ್ಕೆ ಅದನ್ನು ಪಲ್ಸ್ ಸೈಕಲ್ಸಲ್ಲಿ ಕೊಡ್ತೇವೆ ನಾವು. ಯಾವುದೇ ಕೀಮೊಥೆರಪಿಯನ್ನು ಡೈಲಿ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ಬಾಡಿ ತಡ್ಕೊಳ್ಳೋದಿಲ್ಲ. ಅವಾಗ ಅದು ಪಲ್ಸ್ ಸೈಕಲಲ್ಲಿ ಕೊಡಬೇಕಾಗ್ತದೆ. ಡಾಕ್ಟರ್, ಈಗ ಹಲವಾರು ಬಾರಿ ಈ ಕೀಮೊಥೆರಪಿ ಚಿಕಿತ್ಸೆಯನ್ನು ಕೊಡುವಾಗ ಸಾಕಷ್ಟು ಮಂದಿಗೆ ಈ ನರಗಳು ಸಿಗುವುದಿಲ್ಲ, IV ಕ್ಯಾನ್ಯುಲಾ ಹಾಕ್ಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ. ಇದಕ್ಕೆ ಏನಾದರೂ ಪರಿಹಾರ ಇದೆಯೇ? ಹೌದು, ಇದು ಮೇನ್ ಆಗಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಥಿನ್ ಬಿಲ್ಟ್ ಜನರಲ್ಲಿ, ಕೆಲವೊಂದು ಜನರಲ್ಲಿ ಈ ನರಗಳು ಬಹಳ ಸಣ್ಣ ಇರ್ತದೆ. ಈ ಕೀಮೊಥೆರಪಿಯಲ್ಲಿ ಒಂದು ಕ್ಯಾಟಗರಿ ಬರ್ತದೆ, ಇರಿಟೆಂಟ್ ಡ್ರಗ್ಸ್ ಅಂತ. ಈ ಇರಿಟೆಂಟ್ ಡ್ರಗ್ಸ್ ಎಂತ ಮಾಡ್ತದೆ, ರಕ್ತನಾಳಕ್ಕೆ ಹೋದ ತಕ್ಷಣ ಅಲ್ಲೆಲ್ಲ ಇರಿಟೇಷನ್ ಮಾಡಿರ್ತದೆ. ಅದರಿಂದಾಗಿ ಒಮ್ಮೆ ಒಂದು ನರಕ್ಕೆ ಇಂಜೆಕ್ಷನ್ ಕೊಟ್ಟರೆ ಮರುದಿವಸ ಅದು ಫುಲ್ ಬ್ಲಾಕ್ ಆಗಿ ಕೂತ್ಕೊಳ್ತದೆ. ಸೊ ಅದಕ್ಕೆ ಇನ್ನೊಂದು ಇಂಜೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಮರುದಿವಸಕ್ಕೆ ನಾವು ಪುನಃ ಇನ್ನೊಂದು ನರ ಹುಡುಕಬೇಕು. ಸೊ ಇದು ಬಹಳ ದೊಡ್ಡ ಪ್ರಾಬ್ಲಮ್ ಇದು. ಸೊ ಮೊದಲೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾಯಿತ್ತು ನಮಗೆ. ಯಾಕಂತ ಹೇಳಿದರೆ, ಒಬ್ಬರು ಕೀಮೊಥೆರಪಿ ತಗೊಳ್ಳೋರು ಅಂತ ಇದ್ದಾರೆ ಅಂತ ಹೇಳಿದ್ರೆ ಅವರ 2 ಕೈ ಕೂಡ ಮೊದಲಿನಿಂದ ಡಬಲ್ ಸೈಜ್ ಆಗಿ ಊತ ಬಂದು ನೋವಲ್ಲಿ ಅಳ್ತಾ ಇರ್ತಾರೆ, ಅವರು ಮುಟ್ಲಿಕ್ಕೂ ಬಿಡೋದಿಲ್ಲ, ಅಷ್ಟಾಗ್ತಾಯಿತ್ತು. ಅದಕ್ಕೆ ಇವಾಗ ಏನಾಗಿದೆ ಅಂತ ಹೇಳಿದರೆ, ಈಗ ಕೆಲವು ಇಂಟ್ರಾವ್ಯಾಸ್ಕ್ಯುಲರ್ ಡಿವೈಸಸ್ ಅಂತ ಹೇಳ್ತೇವೆ, ಒಂದು ಕೀಮೋಪೋರ್ಟ್ ಅಂತ ಹೇಳ್ತೇವೆ. ಇಲ್ಲಿ ಎದೆಯಲ್ಲಿ ಬೇಸಿಕಲಿ ಚರ್ಮವನ್ನು ಕೊರೆದು ಚರ್ಮದ ಅಡಿಯಲ್ಲಿ ಒಂದು ರಿಸರ್ವಯರ್ ಇರ್ತವೆ, ಸಣ್ಣ ಕಪ್ಪಿನಾಗಿರ್ತದೆ. ಆ ಕಪ್ಪಿನಿಂದ ಒಂದು ಪೈಪ್ ಹೋಗಿ ಡೈರೆಕ್ಟ್ ಹಾರ್ಟಿಗೆ ರಕ್ತವನ್ನು ಸಪ್ಲೈ ಮಾಡುವಂಥ ರಕ್ತನಾಳದೊಳಗೆ ಹೋಗಿ ಕೂತ್ಕೊಳ್ತದೆ. ನಮ್ಮ ಸುಪೀರಿಯರ್ ವೀನಾ ಕೇವಾ ಅಂತ ಏನು ಹೇಳ್ತೇವೆ, ಅದರೊಳಗೆ ಹೋಗಿ ಕೂತ್ಕೊಳ್ತದೆ. ಸೊ ಆಮೇಲೆ ಆ ಚರ್ಮವನ್ನು ಕ್ಲೋಸ್ ಮಾಡ್ತೇವೆ, ಅದು ಹೀಲ್ ಆಗ್ತದೆ. ಹೀಲ್ ಆದಮೇಲೆ ಏನಾಗ್ತದೆ ಅಂದರೆ, ನಾವು ಅಲ್ಲಿ ಮುಟ್ಟಿ ನೋಡುವಾಗ ಚರ್ಮದ ಅಡಿಯಲ್ಲಿ ಒಂದು ಕಪ್ಪಿನಾಗಿ ಶೇಪಿನಲ್ಲಿ ಉಂಟು ಅಂತ, ಅದರ ಸರ್ಫೇಸ್ ಸಿಲಿಕಾನಲ್ಲಿ ಇರ್ತದೆ. ಸೊ ನಾವೇನು ಮಾಡ್ತೇವೆ, ಪ್ರತಿ ಸಲ ಅದಕ್ಕೊಂದು ಸ್ಪೆಷಲ್ ನೀಡಲ್ ಬರ್ತದೆ, ಹ್ಯೂಮರ್ಸ್ ನೀಡಲ್ ಅಂತ. ಅದನ್ನು ನಾವು ಆ ಏನು ಕಪ್ ಇರ್ತದೆ ಅದಕ್ಕೆ ಚುಚ್ಚುತ್ತೇವೆ. ಅದಕ್ಕೆ ಚುಚ್ಚಿ ನಾವು ಅದರ ಮೂಲಕ ಇಂಜೆಕ್ಷನ್ ಕೊಡ್ತೇವೆ. ಅದರ ಮೂಲಕ ಇಂಜೆಕ್ಷನ್ ಕೊಟ್ಟಾಗ ಅದು ಡೈರೆಕ್ಟಾಗಿ ಬ್ಲಡ್ಡಿಗೆ ಹೋಗಿ ಅಲ್ಲಿ ಮಿಕ್ಸ್ ಆಗ್ತದೆ. ಅದಕ್ಕೆ ಕೀಮೋಪೋರ್ಟ್ ಅಂತ ಹೇಳ್ತೇವೆ. ಇನ್ನೊಂದು ಪಿಕ್ ಲೈನ್ ಅಂತ ಹೇಳ್ತೇವೆ, ಪೆರಿಫರಲಿ ಇನ್ಸರ್ಟೆಡ್ ಸೆಂಟ್ರಲ್ ಕ್ಯಾನುಲಾ ಅಂತ. ಸೊ ಈ ನಮ್ಮ ಎಲ್ಬೋ ಅಂತ ಹೇಳ್ತೇವೆ, ಎಲ್ಬೋದಲ್ಲಿ ಜನರಲಿ ಈಗ ನಾವು ಬ್ಲಡ್ ಟೆಸ್ಟಿಗೆಲ್ಲ ಹೋದರೆ ಅಲ್ಲಿ ಚುಚ್ಚಿ ಅಲ್ಲಿಂದ ರಕ್ತ ತೆಗಿತಾರಲ್ಲ, ಆ ದೊಡ್ಡ ರಕ್ತನಾಳಕ್ಕೆ
ಒಂದು ಉದ್ದ ಪೈಪ್ ಹಾಕ್ತೇವೆ, ಅದು ಕೈಯ ಮೂಲಕವಾಗಿ ಹೋಗಿ ಹಾರ್ಟಿನವರೆಗೆ ರೀಚ್ ಆಗ್ತದೆ ಆ ಉದ್ದ ಪೈಪು. ಸೊ ಅದನ್ನು ನಾವು 6 ತಿಂಗಳವರೆಗೆ ಆರಾಮಾಗಿ ಇಡ್ಬೋದು. ಅಥವಾ ಈ ಕೀಮೋಪೋರ್ಟ್ ಏನು ಹೇಳಿದೆ ನಾನು ಫಸ್ಟಿಗೆ, ಅದು 2 ವರ್ಷ ಇಡ್ಬೋದು ದೇಹದೊಳಗೆ. ನಾವು ಅಫ್ಕೋರ್ಸ್ ಅದಕ್ಕೆ ಏನು ಇನ್ಫೆಕ್ಷನ್ ಆಗದೇ ಇರುವಾಗ ಕೇರೆಲ್ಲ ತಗೊಳ್ಬೇಕಾಗ್ತದೆ. ಬಟ್ ಒಮ್ಮೆ ಅದು ಇದ್ದ ಮೇಲೆ ಪ್ರತಿ ಸಲ ಪೇಷಂಟ್ ಬಂದಾಗ ಅದರ ಹೊರಗಡೆ ಒಂದು ಪೈಪ್ ಇರ್ತದೆ, ಅದನ್ನು ಓಪನ್ ಮಾಡ್ತೇವೆ, ಇಂಜೆಕ್ಷನ್ ಅದಕ್ಕೆ ಕೊಡ್ತೇವೆ, ಕಳಿಸ್ತೇವೆ. ಪೇಷಂಟಿಗೆ ಏನೂ ಗೊತ್ತಾಗೋದಿಲ್ಲ, ಯಾವುದೇ ರೀತಿಯ ನೋವಿರೋದಿಲ್ಲ. ಆ ಒಂದು ಪಿಕ್ಲೈನ್ ಇಟ್ಕೊಂಡು ಅಥವಾ ಕೀಮೋಪೋರ್ಟ್ ಇಟ್ಕೊಂಡು ಆರಾಮಾಗಿ ಅವರ ನಾರ್ಮಲ್ ಜೀವನವನ್ನು ಅವರಿಗೆ ಪೇಷಂಟಿಗೆ ನಡೆಸಲಿಕ್ಕೆ ಆಗ್ತದೆ. ಸೊ ತುಂಬ ಪೇಷಂಟ್ಸ್ ಈಗ ಸಾಧಾರಣ ಪ್ರತಿ 3 ಜನರಲ್ಲಿ ಒಬ್ಬರಿಗೆ ನಾವು ಈ ಪಿಕ್ಲೈನು ಅಥವಾ ಕೀಮೋಪೋರ್ಟನ್ನು ನಾವು ಹಾಕ್ತೇವೆ. ಯಾಕೆಂತ ಹೇಳಿದ್ರೆ ಜನರಲಿ ಕೀಮೋಥೆರಪಿ ಸೆಷನ್ಸು 6 ಇಂಜೆಕ್ಷನ್ಸ್ ಇರ್ತದೆ, ಮಲ್ಟಿಪಲ್ ಇಂಜೆಕ್ಷನ್ಸ್ ಕೊಡಲಿಕ್ಕೆ ಇರ್ತದೆ. ಮಿನಿಮಮ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ 4 ರಿಂದ 6 ತಿಂಗಳವರೆಗೆ ಇರ್ತದೆ. ಸೊ 6 ತಿಂಗಳವರೆಗೆ ಕೇವಲ ಪೆರಿಫರಲ್ ಕೈಯ ಸಣ್ಣ ರಕ್ತನಾಳಗಳಲ್ಲಿ ಇಂಜೆಕ್ಷನ್ ಕೊಡೋದು ಬಹಳ ಕಷ್ಟ ಆಗ್ತದೆ. ಆಗ ಇಂಥ ಡಿವೈಸ್ಗಳಿಗೆ ಹೋಗ್ತೇವೆ. ಇದು ಸ್ವಲ್ಪ ಬೇರೆ ನಾವು ರೆಗ್ಯುಲರ್ ಹಾಕುವ IV ಕ್ಯಾನಲಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಈಗ IV ಕ್ಯಾನಲಕ್ಕೆ 250 ರೂಪಾಯಿ ಇದ್ದರೆ ಇದೊಂದು 10 ರಿಂದ 12 ಸಾವಿರ ಇರ್ತದೆ. ಬಟ್ ಓವರಾಲ್ 6 ತಿಂಗಳ ಕಾಸ್ಟನ್ನು ನಾವು ಇಮ್ಯಾಜಿನ್ ಮಾಡಿದಾಗ ತುಂಬ ಕಾಸ್ಟ್ ಇಫೆಕ್ಟಿವ್ ಆಗ್ತದೆ. ಯಾಕಂದರೆ 6 ತಿಂಗಳಲ್ಲಿ 12 ಸಾವಿರ ಖರ್ಚಾಗೋದು. ನಾವು ಬೇರೆ ಸಣ್ಣ ಇದಕ್ಕೆ ರಕ್ತನಾಳಗಳಿಗೆ ಲೈನ್ ಹಾಕಲಿಕ್ಕೆ ಹೊರಟ್ರೆ ಅದರಿಂದ ಆಗುವ ನೋವು, ಅದಕ್ಕೆ ಕೊಡುವ ಆ್ಯಂಟಿಬಯೋಟಿಕ್ಸು, ಅದಕ್ಕೆ ಕೊಡುವ ಆಯಿಂಟ್ಮೆಂಟ್ಸು ಎಲ್ಲ ಸೇರಿ ಅದು 24 ಸಾವಿರ ಖರ್ಚಾಗಿರ್ತದೆ ಅಲ್ಲಿ. ಸೊ ಅಲ್ಲಿ ಕಾಸ್ಟು ಉಳಿತದೆ. ದೋ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದರೂ ಕೂಡ ಲಾಂಗ್ ಟರ್ಮಲ್ಲಿ ಇಟ್ ಬಿಕಮ್ಸ್ ಎ ಸೇವಿಂಗ್ ಪ್ಲ್ಯಾನ್ ಫಾರ್ ದ ಪೇಷಂಟ್. ಡಾಕ್ಟರ್, ನೀವೀಗಾಗಲೇ ಹೇಳಿದ್ರಿ ಈ ಕೀಮೋಥೆರಪಿಯಲ್ಲಿ ಹಲವಾರು ಸೈಕಲ್ಗಳಿರ್ತವೆ, ಅದಕ್ಕೊಂದು ನಿರ್ದಿಷ್ಟ ಅವಧಿ ಇದೆ ಅಂತೇಳಿ. ಅದು ಬಹುಶಃ ನಮ್ಮ ಜೀವ ಕಣಗಳು ಮತ್ತೊಮ್ಮೆ ಜೀವಕಳೆಯನ್ನು ತರಲಿಕ್ಕೆ ಅಥವಾ ನಮ್ಮ ದೇಹದ ಒಂದು ಅಭಿವೃದ್ಧಿಗೆ ಬೇಕಾಗ್ತವೆ ಸಮಯ. ಹಾಗಿರುವಾಗ ಈ ಒಂದು ಅವಧಿಯಲ್ಲಿ ಅಥವಾ ಏನು ಸೈಕಲ್ಸ್ಗಳಲ್ಲಿ ಏನಾದರೂ ಆಚೆ ಈಚೆ ಅಥವಾ ಮಿಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾದ್ರೆ ಏನು ಅವರ ಆರೋಗ್ಯದ ಮೇಲೆ ಏನಾದರೂ ದುಷ್ಪರಿಣಾಮ ಬೀಳ್ತದಾ? ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಕೆಲವೊಂದು ಜನ ಕೇಳ್ತಾರೆ ನಮ್ಮ ಹತ್ರ, ಡಾಕ್ಟ್ರೆ 6 ಬೇಕಾ 4 ಸಾಲದ ಅಂತ ಕೇಳ್ತಾರೆ. ಅಥವಾ ಮಧ್ಯದಲ್ಲಿ ನಮಗೊಂದು ಫಂಕ್ಷನ್ ಉಂಟು, ಈ ಸಲ ನಾವು ಸ್ಕಿಪ್ ಮಾಡ್ಬೋದಾ ಅಂತ ಕೇಳ್ತಾರೆ. ಸೊ ಬೇರೆ ಯಾವುದೇ ಕಾರಣಗಳಿಲ್ಲದೆ ಸೈಕಲ್ಗಳನ್ನು ಮಿಸ್ ಮಾಡುವಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಈ 6 ಸೈಕಲ್ 8 ಸೈಕಲ್ ಅಂತ ಹೇಳಿದ್ರೆ ಇದು ನನ್ನಿಷ್ಟದ ಪ್ರಕಾರ ಡಿಸೈನ್ ಮಾಡಿದ್ದಲ್ಲ. ಇದಕ್ಕೆ ನನ್ನ ಪೇಷಂಟಿಗೆ ನಾನು 8 ಸೈಕಲ್ ಕೊಡ್ತೇನೆ ಯಾಕೆಂದರೆ ನನ್ನ ಇಷ್ಟ ಇದು, ಆ ಥರ ಡಿಸೈನ್ ಆದದ್ದಲ್ಲ. ಇದೆಲ್ಲ ಟ್ರಯಲ್ ಮಾಡಿದ್ದಾರೆ. ಟ್ರಯಲ್ ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ಗ್ರೂಪ್ ಪೇಷಂಟ್ಗಳಿಗೆ 4 ಸೈಕಲ್ ಕೊಟ್ಟಿದ್ದಾರೆ, ಇನ್ನೊಂದು ಗ್ರೂಪ್ ಪೇಷಂಟ್ಗಳಿಗೆ 6 ಸೈಕಲ್, ಮತ್ತೊಂದು ಗ್ರೂಪ್ ಪೇಷಂಟ್ಗಳಿಗೆ 8 ಸೈಕಲ್ ಕೊಡ್ತಾರೆ. ಹಾಗೆ ಟ್ರೈ ಮಾಡಿ ಯಾವ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ವಿತ್ ಲೀಸ್ಟ್ ತೊಂದರೆಗಳು ಅಂತ. ಈಗ ಲಿಂಫೋಮಾ ಅಂತ ಹೇಳ್ತೇವೆ, ಬ್ಲಡ್ ಕ್ಯಾನ್ಸರಿನಲ್ಲಿ ಒಂದು ಟೈಪ್, ಅದರಲ್ಲಿ 6 ಸೈಕಲ್ ಕೊಡಬೇಕು ಅಂತ. ಯಾಕೆ ಬಂತ ಡಾಟಾ ಅಂತ ಹೇಳಿದರೆ, 4 ಸೈಕಲ್ ಕೊಟ್ಟಾಗ ಜಾಸ್ತಿ ಜನಕ್ಕೆ ಗುಣ ಆಗಲಿಲ್ಲ, 8 ಸೈಕಲ್ ಕೊಟ್ಟಾಗ ಜಾಸ್ತಿ ಜನಕ್ಕೆ ಗುಣ ಆಯಿತು, ಆದರೆ ಅಷ್ಟೇ ಜನ ಸತ್ರು. ಸೈಡ್ ಎಫೆಕ್ಟಲ್ಲಿ ಪ್ರಾಣಕ್ಕಾಪಾಯ ಬಂತು ಅಥವಾ ಬೇರೆ ಮೇಜರ್ ಪ್ರಾಬ್ಲಮ್ಗಳು ಬಂತು. 6ರಲ್ಲಿ ಒಂದು ಮಿಡ್ಲ್ ಪಾತಲ್ಲಿ ಬಂತು, ಒಳ್ಳೆ ಇಂಪ್ರೂವ್ಮೆಂಟ್ ಬಂತು, ಮೇಜರ್ ಪ್ರಾಬ್ಲಮ್ಗಳು ಬರಲಿಲ್ಲ. ಸೊ ಹಾಗಾಗಿ ಓಕೆ, ಲಿಂಫೋಮಕ್ಕೆ 6 ಸೈಕಲ್ ಕೀಮೋಥೆರಪಿ ಕೊಡಿ ಅಂತ ರೆಕಮೆಂಡೇಶನ್ ಬಂತು. ಸೊ ಇದೆಲ್ಲ ಇಂಟರ್ನ್ಯಾಷನಲ್, ಎಲ್ಲ ಎವಿಡೆನ್ಸ್ ಬೇಸ್ಡ್ ರೆಕಮೆಂಡೇಶನ್ಸ್. ಇದು ಯಾವುದು ನಮ್ಮ ಕ್ಯಾನ್ಸರ್ ಸ್ಪೆಷಲಿಸ್ಟ್ ನಾವು ನಮಗೆ ಇಷ್ಟ ಬಂದಾಗ ಓಕೆ ನಿನಗೊಂದು 8, ನಿನಗೆ 4 ಸಾಕು ಆ ಥರ ಡಿಸೈಡ್ ಮಾಡಲಿಕ್ಕಾಗಲ್ಲ. ಪರ್ಟಿಕ್ಯುಲರ್ ಕ್ಯಾನ್ಸರ್ನ ಸ್ವಭಾವವನ್ನು ಹೊಂದಿಕೊಂಡು ನಾವು ರೆಕಮೆಂಡ್ ಮಾಡಬೇಕಾಗ್ತದೆ. ಬಟ್ ಏನು ಅಂತ ಹೇಳಿದರೆ, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನಾವು ಎಷ್ಟೇ ಕೇರ್ಫುಲ್ ಆಗಿದ್ದರೂ ಏನಾಗ್ತದೆ ಅಂದರೆ, ನಮ್ಮಲ್ಲಿ ಫಾರ್ಮಕೋಜಿನೋಮಿಕ್ಸ್ ಅಂತ ಹೇಳ್ತೇವೆ. ನಾವು ಏನಿದ್ರೂ ಒಂದು ಜನರಲ್ ಆಗಿ ಮೆಡಿಸಿನ್ ಬಾಡಿಗೆ ಇಷ್ಟು ಇಫೆಕ್ಟ್ ಉಂಟು ಮಾಡ್ತದೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೇವೆ. ಬಟ್ ಕೆಲವೊಂದು ಜನರದ್ದು ಜೆನೆಟಿಕ್ ಸ್ಟೆಬಿಲಿಟಿ ತುಂಬ ಕಡಿಮೆ ಇರ್ತದೆ. ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈವನ್ ಸಣ್ಣ ಡೋಸ್ ಆಫ್ ಕೀಮೋಥೆರಪಿಯಲ್ಲಿ ಕೂಡ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ ಬರ್ತದೆ. ಅಂಥವರಿಗಾಗುವಾಗ ಏನಾಗ್ತದೆ, ನಾವು ಒಂದು ಸೈಕಲ್ ಕೊಟ್ಟು ಅವರು ಆ ಸೈಕಲ್ ಕೀಮೋಥೆರಪಿಯಿಂದ ಕಂಪ್ಲೀಟ್ ರಿಕವರಿ ಆಗುವಂಥದ್ದು
3 ವಾರ ಅಲ್ಲ 6 ವಾರ ಆಗ್ತದೆ. ಆಗ ನಾವು ಕೀಮೋಥೆರಪಿ ಕೊಡುವಂಥದ್ದು ಕಂಪಲ್ಸರಿ 3 ವಾರಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, 6 ವಾರಕ್ಕೊಮ್ಮೆ ಕೊಡಬೇಕಾಗ್ತದೆ. ಅಲ್ಲಿ ಒಂದು ಸ್ಕಿಪ್ ಆಗ್ತದೆ. ಅಲ್ಲಿ ನಂಬರ್ ನಾವು 6 ಮೇಂಟೈನ್ ಮಾಡ್ತೇವೆ ಆಗ್ತದೆ ಅಂದರೆ, ಆದರೆ ಅದು 3 ವಾರಕ್ಕೊಮ್ಮೆ ಕೊಡೋದ್ರ ಬದಲು 6 ವಾರಕ್ಕೊಮ್ಮೆ ಕೊಡಬೇಕಾಗ್ತದೆ. ಆ ಥರ ಸ್ಕಿಪ್ ಮಾಡಬೇಕಾಗ್ತದೆ. ಈಗ ನೀವು ಅದು ನ್ಯೂಸಲ್ಲೆಲ್ಲ ಕೇಳಿರ್ಬೋದು, ಏನು ಅಂತ ಹೇಳಿದ್ರೆ ಅನಸ್ತೇಷಿಯಾ ಓವರ್ ಡೋಸಲ್ಲಿ ಪೇಷಂಟ್ ಆಪರೇಷನ್ ಟೇಬಲಲ್ಲೇ ಡೆತ್ ಆಯಿತು ಅಂತ ಹೇಳಿಕೊಂಡು ಅಂತ. ಅದು ಓವರ್ ಡೋಸ್ ಅಲ್ಲ, ಎಲ್ಲೂ ಕೂಡ ಓವರ್ ಡೋಸ್ ಆಗೋದಿಲ್ಲ ಹೆಚ್ಚಾಗಿ. ಯಾಕೆಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಬಾಡಿ ವೆಯ್ಟಿಗೆ ಇಷ್ಟು ಡೋಸ್ ಕೊಡಬೇಕು ಅಂತ ಹೇಳುವಂಥ ರೆಕಮೆಂಡೇಷನ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಪೇಷಂಟಿನ ಜೆನೆಟಿಕ್ ಸ್ಟೆಬಿಲಿಟಿ ಕಡಿಮೆ ಇದ್ದರೆ ಕೂಡಲೇ ಏನಾಗ್ತದೆ, ಲಿವರ್ ಅದನ್ನು ಮೆಟಬಲೈಸ್ ಮಾಡೋದಿಲ್ಲ. ಆ ಮೆಡಿಸಿನನ್ನು ನಾವು ಬಾಡಿಗೆ ಎಂಥ ಕೆಮಿಕಲ್ ಹಾಕಿದ್ರು ಅದನ್ನು ಲಿವರ್ ಮತ್ತು ಕಿಡ್ನಿ ಅದನ್ನು ನಾಶ ಮಾಡಬೇಕು ಆಫ್ಟರ್ ಪರ್ಟಿಕ್ಯುಲರ್ ಟೈಮ್. ಅದು ಎಷ್ಟು ಆ್ಯಕ್ಷನ್ ಬೇಕು, ಎಷ್ಟೊತ್ತು ಇರಬೇಕು ಬಾಡಿಯಲ್ಲಿ, ಅಷ್ಟು ಇದ್ದ ಮೇಲೆ ಅದನ್ನು ನಾಶ ಮಾಡಿ ಬಿಡಬೇಕು. ಬಟ್ ಈ ಲಿವರ್ ಮತ್ತು ಕಿಡ್ನಿ ಅದನ್ನು ನಾಶ ಮಾಡೋದಿಲ್ಲ. ಆಗ ಡ್ರಗ್ ಆಟೋಮೆಟಿಕಲಿ ಓವರ್ ಡೋಸೇಜ್ ಆಗ್ತದೆ. ಅದು ಪರ್ಪಸ್ಫುಲಿ ಯಾರು ಕೊಡುವಂಥದ್ದಲ್ಲ, ಆಟೋಮೆಟಿಕಲಿ ಬಾಡಿ ಆಗ್ತದೆ. ಆವಾಗ ಪ್ರಾಬ್ಲಮ್ ಬರ್ತದೆ. ಸೊ ಅಂಥ ತೊಂದರೆಗಳಿಂದಾಗಿ ಅಥವಾ ಬೇರೆ ಸೀರಿಯಸ್ ಸೈಡ್ ಎಫೆಕ್ಟ್ಗಳು ಬಂದಿದ್ದರಿಂದ ಕೆಲವು ಜನಕ್ಕೆ ಜ್ವರ ಬರ್ತದೆ. ಸೊ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಜ್ವರ ಬರ್ತದೆ, ಮಲೇರಿಯಾ ಅಂತ ಡಯಾಗ್ನೋಸ್ ಆಗ್ತದೆ. ಸೊ ಮಲೇರಿಯಾ ಇದ್ದವರಿಗೆ ನಾನು ಕೀಮೋ ಕೊಡಲೇಬೇಕು ಅಂತ ಹೋಗಿ ಕೊಟ್ಟರೆ ಅವ್ರ ಮೇಲೆ ಹೇಳೋದಿಲ್ಲ. ಸೊ ಆವಾಗ ನಾವು ಪೋಸ್ಟ್ಪೋನ್ ಮಾಡಲೇಬೇಕಾಗ್ತದೆ ಸೈಕಲ್ಗಳನ್ನು. ಸೊ ಯಾವುದಾದ್ರೂ ಕಾರಣ ಇದ್ದು ಪೋಸ್ಟ್ಪೋನ್ ಮಾಡಿದರೆ ಮಾಡಬಹುದು. ಆದರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಏನಿರ್ತದೆ ಅಂದರೆ ಓವರ್ ಆಲ್ ಗುಣ ಆಗುವಂಥ ಚಾನ್ಸ್ ಕಡಿಮೆ ಆಗ್ತದೆ. ಬಟ್ ಆದರೆ ಏನು ಅಂತ ಹೇಳಿದರೆ, ಕಡಿಮೆ ಆಗಬಾರ್ದು ಅಂತ ಹೇಳಿಕೊಂಡು ನಾವು ಈಗಲೇ ಟ್ರೀಟ್ಮೆಂಟ್ ಕೊಟ್ಟು ಅವರ ಪ್ರಾಣಕ್ಕೆ ಅಪಾಯ ತರೋದ್ರಲ್ಲಿ ಏನೂ ಅರ್ಥ ಇಲ್ಲ, ಮೆಡಿಸಿನ್ ಕೊಟ್ಟು ಕೊಲ್ಲೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಸ್ಕಿಪ್ ಮಾಡಿಯೇ ಮಾಡ್ತೇವೆ. ಆದರೆ ಯಾವುದೇ ತೊಂದರೆಗಳು ಬರ್ತಾ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನಾವು ದುಡ್ಡು ಉಳಿಸಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಸ್ಕಿಪ್ ಮಾಡೋದರಲ್ಲಿ ಅರ್ಥ ಇಲ್ಲ. ಅದರಲ್ಲಿ ನಾಳೆಗೆ ಹಾರ್ಮ್ ಬಂದೇ ಬರ್ತದೆ. ಡಾಕ್ಟರ್, ಈ ಕೀಮೋಥೆರಪಿಯ ಬಗ್ಗೆ ಸಾಕಷ್ಟು ಜನ ಭಯಭೀತರಾಗುವುದನ್ನು ನಾವು ಕೇಳಿದ್ದೇವೆ. ಕೀಮೋಥೆರಪಿ ಇದೆ ಅಂತ ಹೇಳಿ ಸಾಧಾರಣ ಅವರಿಗೆ ದಿನ ನಿಗದಿಯಾದ ಕೆಲವೇ ದಿನಗಳ ಮೊದಲೇ ಅವರು ತುಂಬಾ ಟೆನ್ಷನ್ಗೊಳಗಾಗ್ತಾರೆ. ಹೀಗೆ ಇದರ ಏನು ತುಂಬ ನೋವುದಾಯಕವಾ ಅಥವಾ ಇದರ ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರಾ? ಯಾಕೆ ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂತ ಹೇಳಿದರೆ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಕೀಮೋಥೆರಪಿ ಅಂತ ಹೇಳಿದರೆ ಏನೋ ಒಂದು ದೊಡ್ಡ ಕೆಮಿಕಲ್ ಕೊಡ್ತಾರೆ, ಅದರಿಂದಾಗಿ ನನಗೇನೋ ದೊಡ್ಡ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಅಂತ ಕಲ್ಪನೆ ಹೇಗಿರ್ತದೆ ಅಂದರೆ, ಕೀಮೋಥೆರಪಿ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದಾಗ ಇಡೀ ಬೆಂಕಿ ಬಿದ್ದಾಗ ಆಗ್ತದೆ, ಮೈಯಲ್ಲಿ ಏನೋ ತೊಂದರೆ ಆಗ್ತದೆ ಅಂತ ಹೆದರ್ಕೊಳ್ತಾರೆ. ಆದರೆ ಆ್ಯಕ್ಚುಲಿ ಹೇಳೋದಾದರೆ ಮೋಸ್ಟ್ ಆಫ್ ದ ಕೀಮೋಥೆರಪಿಗಳಲ್ಲಿ ಅದು ಇಂಜೆಕ್ಷನ್ ಕೊಡ್ತಾ ಇರುವಾಗ ನಾವು ಪೇಷಂಟಿಗೆ ಅಥವಾ ರಿಲೇಟಿವ್ಗೆ ನಾವು ಕೀಮೋಥೆರಪಿ ಕೊಡ್ತಾ ಇದ್ದೇವೆ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೊತ್ತೇ ಆಗೋದಿಲ್ಲ. ಆ ಡ್ರಿಪ್ಪಲ್ಲಿ ಏನು ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ನೋವು ಬರೀ ಆ IV ಲೈನ್ ಹಾಕ್ಲಿಕ್ಕೆ ಏನು ಚುಚ್ಚುತ್ತಾರೆ ಆವಾಗ ಮಾತ್ರ ನೋವು ಇರ್ತದೆ, ಮತ್ತೆ ನೋವು ಇರೋದಿಲ್ಲ. ಸೊ ಹಾಗಾಗಿ ಆ ಕೀಮೋಥೆರಪಿ ಕೊಡುವಂತಹ ಸಮಯದಲ್ಲಿ ಯಾವುದೇ ರೀತಿಯ ದೊಡ್ಡ ಪ್ರಾಬ್ಲಮ್ಗಳು ಬರೋದಿಲ್ಲ. ಇಮಿಡಿಯೇಟ್ ಆಗಿ ಕೆಲವೊಂದು ಜನಕ್ಕೆ ವಾಂತಿ ಬರ್ತದೆ. ಈಗ ಅದರಲ್ಲಿ ಕ್ಲಾಸಿಫಿಕೇಶನ್ಸ್ ಇದೆ. ಹೈಲಿ ಎಮಟೋಜೆನಿಕ್ ಅಂತ ಹೇಳಿದ್ವಿ. ಕೆಲವೊಂದು ಡ್ರಗ್ಗಳು ಹೇಗಿದೆ ಅಂತ ಹೇಳಿದ್ರೆ 2 ಡ್ರಾಪ್ ಬಾಡಿಗೆ ಹೋದರೆ ಸಾಕು ವಾಂತಿ ಬರ್ತದೆ. ಸೊ ಅಂಥ ಮೆಡಿಸಿನ್ಗಳು ಇರ್ತದೆ. ಸೊ ನಮಗದು ಗೊತ್ತಿರ್ತದೆ ಯಾವ ಮೆಡಿಸಿನಲ್ಲಿ ಎಷ್ಟು ವಾಂತಿ ಆಗೋ ಚಾನ್ಸ್ ಇರ್ತದೆ, ಯಾವ ಪ್ರಾಬ್ಲಮ್ಗಳು ಬರೋ ಚಾನ್ಸ್ ಇರ್ತದೆ ಅಂತ. ಸೊ ಅದಕ್ಕೆ ಸರಿಯಾಗಿ ಪ್ರೀ ಮೆಡಿಕೇಶನ್ಸ್ ಅಂತ ಕೊಡ್ತಾರೆ. ಈಗ ಕೆಲವೊಂದು ಜನಕ್ಕೆ ಚಳಿ ನಡುಕ ಬರ್ಬೋದು ಇಂಜೆಕ್ಷನ್ ಕೊಟ್ಟಾಗ. ಸೊ ಅದಕ್ಕೆ ಮೊದಲೇ ಏನು ಮಾಡ್ತಾರೆ, ವಾಂತಿ ಆಗದೇ ಇರುವಾಗ, ಚಳಿ ನಡುಕ ಬರದೇ ಇರುವಾಗೆ ಇಂಜೆಕ್ಷನ್ಗಳನ್ನ ಕೊಟ್ಟು ಮತ್ತೆ ಕೀಮೋಥೆರಪಿ ಕೊಡ್ತಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಕೀಮೋಥೆರಪಿ ಕೊಡುವಾಗ ಜನರಲಿ ದೊಡ್ಡ ಸೈಡ್ ಎಫೆಕ್ಟ್ಗಳೇನು ಬರುವುದಿಲ್ಲ, ಬಹಳ ಅಪರೂಪ ಅದು. ಮೊದಲೆಲ್ಲ ಬರ್ತಾ ಇತ್ತು, ಆದರೆ ಈಗ ಸಪೋರ್ಟಿವ್ ಕೇರ್ ತುಂಬ ಜಾಸ್ತಿ ಆಗಿದೆ. ಸಪೋರ್ಟಿವ್ ಕೇರ್ ಈಗ ವಿ ಆರ್ ಅಟ್ ದ ಬೆಸ್ಟ್ ಲೆವೆಲ್. ಯಾಕೆಂತ ಹೇಳಿದ್ರೆ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ಮಿನಿಮಮ್. ಅದೇ ನಂತರದ್ದು ಅಂತ ಇದು ಮಾಡಿದೆ ಏನಾಗ್ತದೆ, ಕೀಮೋಥೆರಪಿ ಬಾಡಿಯೊಳಗೆ ಹೋಗ್ತದೆ, ಅಲ್ಲಿ ಕ್ಯಾನ್ಸರ್ ಸೆಲ್ಗಳನ್ನ ನಾಶ ಮಾಡ್ತದೆ. ಬಟ್ ಪ್ರತಿಯೊಬ್ಬರಲ್ಲಿ ಕೂಡ ಅದು ಮೆಟಬಲೈಸ್ ಆಗುವಂಥ ರೇಟ್ ಸ್ವಲ್ಪ ವೇರಿಯೇಷನ್ ಇರ್ತದೆ. ಡಿಪೆಂಡಿಂಗ್ ಆನ್ ದಟ್ ಕೆಲವೊಂದು ಜನಕ್ಕೆ ಸೈಡ್ ಎಫೆಕ್ಟ್ಗಳು ಬರ್ಬೋದು. ಯಾಕಂದರೆ ಕ್ಯಾನ್ಸರ್ ಸೆಲ್ ಕೊಂದಾದ ಮೇಲೂ ಕೂಡ ಬಾಡಿಯಲ್ಲಿ ಅದು ಕೀಮೋಥೆರಪಿ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ, ಅದು ಹೋಗಿ ಮತ್ತೆ ನಾರ್ಮಲ್ ಸೆಲ್ಗಳಿಗೆ ಅಟ್ಯಾಕ್ ಮಾಡ್ತದೆ. ಆಗ ಕೆಲವೊಂದು ಜನಕ್ಕೆ ಲೂಸ್ ಮೋಷನ್ ಆಗ್ತದೆ, ವಾಂತಿ ಬರ್ತದೆ ಡಿಲೇಡ್ ಆಗಿ, ಹೊಟ್ಟೆ ಉರಿ ಬರುವಂಥದ್ದು ಇರ್ತದೆ, ಅಥವಾ ಜ್ವರ ಬರ್ಬೋದು. ನಮ್ಮ ಜೀವಕಣಗಳು ಕಡಿಮೆ ಆಗಿ, ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ ಕಡಿಮೆ ಆಗಿ ಬ್ಲೀಡಿಂಗ್ ಆಗೋದು, ಹೈ ಗ್ರೇಡ್ ಫೀವರ್ ಬರುವಂಥದ್ದು,
ಇದೆಲ್ಲ ಪ್ರಾಬ್ಲಮ್ಗಳಿರ್ತವೆ. ಕೆಲವೊಮ್ಮೆ ನರಕ್ಕೆ ಏಟು ಬಿದ್ದು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೇವೆ, ಕೈ ಕಾಲೆಲ್ಲ ಜುಮ್ 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 ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬೇಸಿಕಲಿ ಹೇಳಿದರೆ ಒಂದು ಯಾವ ಆರ್ಗನ್ ತಗೊಂಡ್ರು ಅದ್ರಲ್ಲಿ ಸೈಡ್ ಎಫೆಕ್ಟ್ ಬರ್ಬೋದು. ಎಸ್ಪೆಷಲಿ ನೀವೀಗ ನಮ್ಮ ಏನು ಕ್ಯಾನ್ಸರ್ ಕೀಮೋಥೆರಪಿ ಮೆಡಿಸಿನ್ಸ್ ನಾವು ಯೂಸ್ ಮಾಡ್ತೇವೆ ಅದರ ಫಾರ್ಮಕಾಲಜಿ ಓದಿದರೆ, ಅದರ ಏನು ಕೆಮಿಕಲ್ ಅನಾಲಿಸಿಸ್ ಓದಿದರೆ ಅದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಮೆಡಿಸಿನ್ ಇಲ್ಲವೇ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಕೊಟ್ಟ ತಕ್ಷಣ ಪ್ರತಿಯೊಬ್ಬನಿಗೂ ಎಲ್ಲ ಸೈಡ್ ಎಫೆಕ್ಟ್ ಬರಬೇಕು ಅಂತಲ್ಲ, ಬಟ್ ನಾವು ಆ ಮೆಡಿಸಿನಿಂದಾಗಿ ಏನೆಲ್ಲ ಸೈಡ್ ಎಫೆಕ್ಟ್ಗಳನ್ನು ನೋಡಿದ್ದೇವೆ ಅನ್ನೋದನ್ನು ನಮಗೆ ಅದರಲ್ಲಿ ಹೇಳ್ತದೆ. ಸೊ ನಾನು ಅದನ್ನು ಕಲ್ತಿದ್ರೆ ಮಾತ್ರ ನಾನು ಅದನ್ನು ಮೆಡಿಸಿನ್ ಕೊಡ್ಬೋದು. ನನಗೆ ಒಂದು ಮೆಡಿಸಿನಲ್ಲಿ ಏನು ಸೈಡ್ ಎಫೆಕ್ಟ್ ಬರ್ತದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಕೊಡುವ ಅಧಿಕಾರ ನನಗಿಲ್ಲ. ಯಾಕೆಂತ ಹೇಳಿದ್ರೆ ನಾಳೆ ನಾನು ಹಾರ್ಮ್ ಮಾಡುವಾಗಿಲ್ಲ. ಸೊ ನಾವು ಪ್ರತಿಯೊಬ್ಬರು ಕೂಡ ನಾವು ಕ್ಯಾನ್ಸರ್ ಸ್ಪೆಷಲಿಸ್ಟ್ ನಾವು ಟ್ರೀಟ್ಮೆಂಟ್ ಮಾಡುವಾಗ ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ನಾಳೆ ಕೀಮೋಥೆರಪಿ ಇದೆ ಅಂದರೆ ಇವತ್ತು ಕೂತು ನಾವು ಓದ್ತೇವೆ. ಯಾಕೆಂತೇಳಿ ನಮಗೂ ಎಷ್ಟೊಂದು ಸಲ ಮರ್ತೋಗ್ತದೆ ಇದು ಏನಪ್ಪ ಇದರ ಸೈಡ್ ಎಫೆಕ್ಟ್ ಈಗ ಸ್ಪೆಸಿಫಿಕ್ಕಾಗಿ ನಾಳೆ ಕೊಡಲಿಕ್ಕಿದೆ ಅಂತ ಇವತ್ತು ಕೂತು ಓದಿ ನಾಳೆ ಪ್ರಿಕಾಷನ್ ತಕ್ಕೊಂಡು ಹೋಗಿ ಕೊಡ್ತೇವೆ. ಸೊ ಸೈಡ್ ಎಫೆಕ್ಟ್ಗಳು ಇಲ್ಲದೇ ಇರೋ ಮೆಡಿಸಿನ್ ಇಲ್ಲ. ಹಾಗೆ ಅಂತ ಹೇಳಿಕೊಂಡು ಅಂತ ಸೈಡ್ ಎಫೆಕ್ಟ್ ಬರ್ತದೆ ಅಂತ ಹೆದರುವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಅದು ಯಾರಿಗೆ ಬರ್ತದೆ ಯಾರಿಗೆ ಬರೋದಿಲ್ಲ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಬೇಸಿಕಲಿ ವಾಚ್ ಮಾಡಿ ಇದ್ದರೆ ಅದಕ್ಕೆ ಬೇಕಾದಂಥ ಈಗ ಕೆಲವೊಂದರಲ್ಲಿ ಡೆಫಿನೆಟ್ ಸೈಡ್ ಎಫೆಕ್ಟ್ಗಳು ಇರ್ತದೆ. ಆ ಡೆಫಿನೆಟ್ ಬಂದೇ ಬರುವಂಥ ಸೈಡ್ ಎಫೆಕ್ಟ್ಗಳಿಗೆ ಕೀಮೋ ಕೊಡೋದಕ್ಕಿಂತ ಮೊದಲೇ ನಾವು ಸಪೋರ್ಟಿವ್ ಮೆಡಿಸಿನ್ಸ್ ಕೊಡ್ತೇವೆ. ಅದನ್ನು ಆ ಸೈಡ್ ಎಫೆಕ್ಟ್ ಬರದೇ ಇರುವಾಗ ಪ್ರಿವೆಂಟಿವ್ ಮೆಡಿಸಿನ್ ಕೊಟ್ಟು ಮತ್ತೆ ಕೀಮೋ ಕೊಡ್ತೇವೆ. ವೆರಸ್ ಯಾವುದು ಗೊತ್ತಿಲ್ಲ ನಮಗೆ ಆಂಟಿಸಿಪೇಟ್ ಮಾಡುವಂಥ ಕೀಮೋಥೆರಪಿ ಆದರೆ ಕೀಮೋಥೆರಪಿ ಕೊಟ್ಟು ನಾವು ಅಬ್ಸರ್ವ್ ಮಾಡ್ತೇವೆ. 2 ದಿವಸ ಆಸ್ಪತ್ರೆಯಲ್ಲಿ ಇರ್ತೇವೆ, ಡಿಸ್ಚಾರ್ಜ್ ಮಾಡೋದಿಲ್ಲ. ಏನಾರು ತೊಂದರೆ ಆಗ್ತಾ ಇದೆಯಾ ಅಂತ ನೋಡ್ತೇವೆ. ಏನಾರು ಆ ತೊಂದರೆ ಬಂದರೆ ಅದಕ್ಕೆ ಆ ಟೈಮಲ್ಲಿ ಅಕಾರ್ಡಿಂಗ್ಲಿ ಕರೆಕ್ಟಾಗಿ ಮೆಡಿಸಿನ್ಗಳನ್ನ ಕೊಡ್ತೇವೆ. ಸೊ ಸೈಡ್ ಎಫೆಕ್ಟ್ ಬರ್ಬೋದು ಅಂತ ಹೆದರಿಕೊಂಡು ಅಯ್ಯೋ ಅದರಲ್ಲಿ ಸೈಡ್ ಎಫೆಕ್ಟ್ ಉಂಟು ಅದಕ್ಕೆ ನಾನು ಮೆಡಿಸಿನ್ ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಅದು ಬಾಲಿಶತನ ಆಗ್ತದೆ. ಯಾಕೆಂತ ಹೇಳಿದರೆ ಬಂದಿರೋ ಕಾಯಿಲೆ ಅದು ಅಷ್ಟು ದೊಡ್ಡದಿರ್ತದೆ. ಅಷ್ಟು ದೊಡ್ಡ ಕಾಯಿಲೆ ಬಂದಾಗ ಕೇವಲ ಮೆಡಿಸಿನ್ನ ಸೈಡ್ ಎಫೆಕ್ಟಿಗೆ ಹೆದರಿದರೆ ನಾಳೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ ಹಾಗೆ ಈ ಕೀಮೋಥೆರಪಿ ಬಹಳ ಒಂದು ವಿಶೇಷವಾದಂತಹ ಒಂದು ಚಿಕಿತ್ಸಾ ವಿಧಾನವಾಗಿದೆ. ಈ ಕೀಮೋಥೆರಪಿಯ ಸಂದರ್ಭದಲ್ಲಿ ಅಡ್ಡ ಪರಿಣಾಮಗಳು ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ, ಕೆಲವೊಂದು ಸಾಮಾನ್ಯ ವಿಚಾರಗಳನ್ನು ಬಿಟ್ಟರೆ. ಹಾಗಿರುವಾಗ ಈ ಕೀಮೋಥೆರಪಿ ಯಾರು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರು ಅವರ ಕೆಲಸ ಕಾರ್ಯಗಳನ್ನು ದಿನನಿತ್ಯದ ಕೆಲಸ ಇರಬಹುದು ಅಥವಾ ಕೆಲವರು ಜಾಬಿಗೆಲ್ಲ ಹೋಗ್ತಾರೆ, ಅವರ ಕೆಲಸ ಕಾರ್ಯಗಳನ್ನು ಮಾಡಬಹುದಾ? ಅದೇ ರೀತಿ ಕೆಲವರು ಬೇರೆ ಬೇರೆ ಇತರ ಕಾಯಿಲೆಗಳಿಗೂ ಕೂಡ ಒಳಗಾಗಿರ್ತಾರೆ, ಅವರು ಕೂಡ ಕೆಲವೊಂದು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು ಪಡ್ಕೊಳ್ಬೇಕಾಗ್ತದೆ ಅಥವಾ ಮದ್ದನ್ನು ತಗೊಳ್ಬೇಕಾಗ್ತದೆ. ಈ ಮದ್ದುಗಳನ್ನು ಕೀಮೋಥೆರಪಿಗೆ ಒಳಗಾದವರು ತಗೊಳ್ಬಹುದಾ? ಈ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಫಸ್ಟು ವರ್ಕ್ ಕೆಲಸ ಮಾಡ್ಬೋದಾ ಅಂತ ಹೇಳ್ಕೊಂಡು ಅಂತ ಡಿಪೆಂಡ್ಸ್ ಆನ್ ಆ ವ್ಯಕ್ತಿಯ ಕಂಡೀಷನ್ ಹೇಗಿದೆ ನಂಬರ್ 1 ಇರ್ತದೆ. ಇನ್ನೊಂದು ಯಾವ ಟೈಪಿನ ಕ್ಯಾನ್ಸರು ನಾವು ಯಾವ ಟೈಪಿನ ಕೀಮೋಥೆರಪಿ ಕೊಡ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಕೆಲವೊಂದು ಕೀಮೋಥೆರಪಿಯಲ್ಲಿ 100% ಬಿಳಿ ರಕ್ತ ಕಣಗಳು ಕಡಿಮೆ ಆಗಿಯೇ ಆಗ್ತದೆ. ಸೊ ಅಂಥವರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಕೀಮೋಥೆರಪಿ ಮುಗಿದ ತಕ್ಷಣವೇ ಬಿಳಿ ರಕ್ತ ಕಣ ಜಾಸ್ತಿ ಆಗಲಿಕ್ಕೆ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ ಅಂತ ಹೇಳಿ ಇಂಜೆಕ್ಷನ್ ಕೊಡ್ತೇವೆ ನಾವು. ಯಾಕಂದ್ರೆ ನಮಗೆ ಗೊತ್ತು ಇದರಲ್ಲಿ 100% ಅವನ ಕೌಂಟ್ ಕಡಿಮೆ ಆಗಿ ಆಗ್ತದೆ ಅಂತ. ಸೊ ಅಂಥ ಸಿಚುವೇಶನ್ಗಳಲ್ಲಿ ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ಗಳು ಬಂದೇ ಬರ್ತದೆ ಅಂತ ಹೇಳುವಂಥದ್ದು ನಮಗೆ ಯಾವತ್ತು ಗೊತ್ತಿರ್ತದೆ. ಅಂಥ ಸಿಚುವೇಶನಲ್ಲಿ ನಾವು ವರ್ಕ್ ಮಾಡೋದನ್ನು ಎನ್ಕರೇಜ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ವರ್ಕ್ ಎನ್ವೈರ್ಮೆಂಟ್ ಬೇರೆ ಇರ್ತದೆ. ಎಷ್ಟೊಂದು ಜನ ಬರ್ತಾರೆ ಹೋಗ್ತಾರೆ, ಅವರಲ್ಲಿ ಯಾರಿಗೋ ಗ್ರಾಚಾರ ತಪ್ಪಿ ಯಾರಿಗೋ ಇನ್ಫೆಕ್ಷನ್ ಇದ್ದು ಅವರು ಬಂದು ಇವರಿಗೆ ಇನ್ಫೆಕ್ಷನ್ ಅನ್ನು ದಾಟಿಸಿ ಹೋದ್ರೆ ಇವರು ಮೊದಲೇ ಕೀಮೋಥೆರಪಿ ತಗೊಳ್ತಾ ಇರ್ತಾರೆ, ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ. ಸೊ ಬಂದಿರೋ ಇನ್ಫೆಕ್ಷನ್ ತುಂಬ ಸಿವಿಯರ್ ಆಗ್ತದೆ. ಸೊ ಹಾಗಾಗಿ ಒಂದು ಹೈ ಟಾಕ್ಸಿಕ್ ಲೆವೆಲ್ನ ಕೀಮೋಥೆರಪಿ ಕೊಡುವಂಥವರಿಗೆ ನಾವು ವರ್ಕಿಗೆ ಹೋಗೋದು ಬೇಡ ಅಂತ ಹೇಳ್ತೇವೆ, ರೆಸ್ಟ್ ತಗೊಳ್ಳಿ ಅಂತ. ಸೊ ಜನರಲಿ ಹೇಗೆ ಅಂತ ಹೇಳಿದ್ರೆ ಕೀಮೋಥೆರಪಿ ಒಬ್ಬರು ಪೇಷಂಟ್ ಕೀಮೋಥೆರಪಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಜನರಲಿ ಅಪ್ ಟು 6 months ವರೆಗೂ ಕೂಡ ಅವರಿಗೆ ವರ್ಕಿಂದ ಆಫ್ ತಗೊಳ್ಳುವಂಥ ಅಧಿಕಾರ ಇರ್ತದೆ. ಅದನ್ನು ಯಾರು ಕ್ವಶನ್ ಮಾಡುವಾಗಿಲ್ಲ, ನೀ ಯಾಕೆ 6 ತಿಂಗಳು ನೀನು ಆಫೀಸಿಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಅಂತ. ಅದು ಅವ್ರು ಕೊಡಲೇಬೇಕಾಗ್ತದೆ. ಅದು ಯಾಕಂದ್ರೆ ಇರುವ ಟ್ರೀಟ್ಮೆಂಟ್ ಆ ಥರ ಇರ್ತದೆ. ಬಟ್ ಕೆಲವೊಂದರಲ್ಲಿ ಅಂಥ ದೊಡ್ಡ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ಕೆಲವೊಮ್ಮೆ ತಿಂಗಳಿಗೊಮ್ಮೆ ಇಂಜೆಕ್ಷನ್ಸ್ ಕೊಡ್ತೇವೆ, 1 ಅಥವಾ 2 ಇಂಜೆಕ್ಷನ್ ಇರ್ತದೆ, ಅದರಲ್ಲಿ ದೊಡ್ಡ ಸೈಡ್ ಎಫೆಕ್ಟ್ಗಳೆಲ್ಲ ಏನೂ ಬರೋದಿಲ್ಲ. ಅಂಥವರಿಗೆ ಕೆಲಸಕ್ಕೆ ಹೋಗಿ ಅಂತ ಹೇಳ್ತೇವೆ. ಬೇಕಿದ್ರೆ 1 ವಾರ ರಜೆ ಹಾಕಿ, ಇಂಜೆಕ್ಷನ್ ಆದಮೇಲೆ 1 ವಾರ ರಜೆ ಹಾಕಿ
ಆಮೇಲೆ ಕೆಲಸಕ್ಕೆ ಹೋಗಿ ಅಂತ ಹೇಳ್ತೇವೆ ನಾವು. ಸೊ ಕೆಲಸ ಮಾಡೋದು ಡಿಪೆಂಡ್ಸ್ ಆನ್ ಅವರ ಬಾಡಿಯಲ್ಲಿ ಎಷ್ಟು ಸ್ಟೆಮಿನಾ ಇದೆ, ಎಷ್ಟು ರಿಸರ್ವ್ ಇದೆ ಅನ್ನೋದ್ರ ಮೇಲೆ ಹೋಗ್ತದೆ. ಇನ್ನು ಬೇರೆ ಮೆಡಿಸಿನ್ಗಳು ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ಈಗ ಡಯಾಬಿಟಿಸ್ ಇರ್ತದೆ, ಅವರಿಗೆ BP ಇರ್ತದೆ, ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಬೇರೆ ಕಿಡ್ನಿ ಪ್ರಾಬ್ಲಮ್ ಇರ್ತದೆ. ಸೊ ಅಂಥ ಟೈಮಲ್ಲಿ ಬೇರೆ ಮೆಡಿಸಿನ್ಸನ್ನು ಅವ್ರು ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ಸೊ ಜನರಲಿ ನಮಗೆ ಅದರದ್ದು ಕೂಡ ಟ್ರೈನಿಂಗ್ ಆಗ್ತದೆ. ನಮಗೆ ಕೀಮೊಥೆರಪಿ ಒಟ್ಟಿಗೆ ಬೇರೆ ಮೆಡಿಸಿನನ್ನು ಕೊಡುವಾಗ ಹೇಗೆ ಕೀಮೊಥೆರಪಿಯನ್ನು ಅಡ್ಜಸ್ಟ್ ಮಾಡಿ ಕೊಡೋದು ಅನ್ನೋದಕ್ಕೆ ಟ್ರೈನಿಂಗ್ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಕೊಡುವ ಮೆಡಿಸಿನ್ನು ಆ ಮೆಡಿಸಿನ್ಗಳೊಟ್ಟಿಗೆ ಇಂಟ್ರಾಕ್ಟ್ ಆಗಬಾರ್ದು. ಅದರೊಟ್ಟಿಗೆ ಇಂಟ್ರಾಕ್ಟ್ ಆದಾಗ ಕೆಲವೊಮ್ಮೆ ಏನಾಗ್ತದೆ, ನಾವು ಕೊಡ್ತಾ ಇರೋ ಮೆಡಿಸಿನ್ ಇಫೆಕ್ಟ್ ಕಡಿಮೆ ಆಗ್ಬೋದು, ಅಥವಾ ಆ ಮೆಡಿಸಿನ್ ಇಫೆಕ್ಟ್ ಕಡಿಮೆ ಆಗ್ಬೋದು, ಅಥವಾ ಇಫೆಕ್ಟ್ ಲೆಕ್ಕಕ್ಕಿಂತ ಹೆಚ್ಚಾಗ್ಬೋದು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಡೋಸ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೇವೆ. ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಕೀಮೊಥೆರಪಿ ಬೇಕಾದಾಗ BP ಮೆಡಿಸಿನ್ ಇದ್ದರೆ ಅದು ಚೇಂಜ್ ಆಗ್ತದೆ, ಶುಗರ್ನ ಮೆಡಿಸಿನ್ ಇದ್ದರೂ ಮೊದಲು ಏನು ತಗೊಳ್ತಾ ಇದ್ರು ಅದನ್ನು ಬದಲಿಸಿ ಬೇರೆ ಕೊಡ್ತೇವೆ ನಾವು. ಯಾಕಂತೇಳಿದ್ರೆ ಈ ಕೀಮೊಥೆರಪಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಅಂತ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಕೀಮೊಥೆರಪಿ ತಗೊಳ್ತಾ ಇರುವಾಗ ನನಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರಬೇಕು, ನನಗೆ ಇಮ್ಯುನಿಟಿ ಬರಬೇಕು, ಎನರ್ಜಿ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳ್ಕೊಂಡು ಅಂತ ತುಂಬ ಓವರ್ ದ ಕೌಂಟರ್ ತುಂಬ ಸಿಗ್ತದೆ ಈಗ ಮಲ್ಟಿವಿಟಮಿನ್ಗಳು. ಅದು ಈಗ ಕೊರೋನಾ ಬಂದಮೇಲಂತೂ ಈಗ ಪ್ರತಿಯೊಬ್ಬನೂ ಕೂಡ ಇಮ್ಯೂನ್ ಬೂಸ್ಟರ್ ನುಂಗುವವರೇ ಆಗಿದ್ದಾರೆ, ಪ್ರತಿಯೊಬ್ಬರು ಸಜೆಸ್ಟ್ ಮಾಡುವವರಾಗಿದ್ದಾರೆ. ಸೊ ಅದನ್ನೆಲ್ಲ ತಗೊಳ್ತಾರೆ. ಬಟ್ ಅದು ಏನಾಗ್ತದೆ ಅಂದರೆ, ಎಷ್ಟೊಂದು ಸಲ ನಾವು ಕೊಡುವ ಕೀಮೊಥೆರಪಿಯ ಬೇಸಿಸ್ ಹೇಗಿರ್ತದೆ ಅಂದರೆ, ಬಾಡಿಯಲ್ಲಿ ಈ ಜೀವಕೋಶಗಳು ಡಿವೈಡ್ ಆಗಲಿಕ್ಕೆ ವಿಟಮಿನ್ಗಳ ಹೆಲ್ಪ್ ಬೇಕಾಗ್ತದೆ. ಸೊ ಆ ವಿಟಮಿನ್ಗಳನ್ನು ನ್ಯೂಟ್ರಲೈಸ್ ಮಾಡಿ ಜೀವಕೋಶಕ್ಕೆ ಡಿವೈಡ್ ಆಗೋ ಟೈಮಲ್ಲಿ ವಿಟಮಿನ್ ಸಿಗದೇ ಇರುವಾಗೆ ಮಾಡಿ ಅದು ಸಾಯುವಾಗೆ ಮಾಡುವಂಥ ಕೀಮೊಥೆರಪಿ ಇರ್ತದೆ. ಸೊ ಅಂಥ ಕೀಮೊಥೆರಪಿ ಕೊಡ್ತಾ ಇರುವಾಗ ಹೋಗಿ ವಿಟಮಿನ್ ಸಿರಪ್ ಕುಡಿದ್ರೆ ಏನಾಗ್ತದೆ, ಕೀಮೊಥೆರಪಿ ವರ್ಕ್ ಆಗೋದಿಲ್ಲ. ಸೊ ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಯಾವುದೇ ಆಗಲಿ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಡಾಕ್ಟರ್ ಹತ್ರ ಕೇಳದೆ ಅವರೇ ಆಗಿ ಹೋಗಿ ಫಾರ್ಮಸಿಗೆ ಹೋಗಿ ಏನೋ ತಗೊಂಡು ಬಂದು ಮೆಡಿಸಿನ್ ತಗೊಳ್ಳುವಂಥದ್ದು ಮಾಡಬಾರ್ದು. ಪರ್ಟಿಕ್ಯುಲರ್ಲಿ ತಗೊಳ್ಬೇಕು ಅಂತ ಇದ್ದರೆ ಅವರ ಕ್ಯಾನ್ಸರ್ ಡಾಕ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಬೇಕು, ಡಾಕ್ಟರ್ ಇದನ್ನು ನಾನು ತಗೊಳ್ಬೋದಾ ಅಂತ. ಅವರು ನಾವು ಏನು ಕೊಡ್ತಾ ಇದ್ದೇವೆ ಕೀಮೊಥೆರಪಿ ಅದನ್ನು ನೋಡಿಕೊಂಡು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೊಡ್ಬೋದಾ ಇಲ್ವಾ ಅಂತ ಹೇಳ್ತಾರೆ. ಈಗ ಕೆಲವೊಂದು ಜನಕ್ಕೆಲ್ಲ ನಾವೇ ಅಪ್ಫ್ರಂಟ್ ಕೀಮೊಥೆರಪಿಗೆ ಟೈಮಲ್ಲಿ ವಿಟಮಿನ್ ಇನ್ಫ್ಯೂಷನ್ ಕೊಡ್ತೇವೆ. ಈಗ ಒಂದು ಕರುಳಿನ ಕ್ಯಾನ್ಸರ್ ಬರ್ತದೆ, ಅದಕ್ಕೆ ಕೊಡುವಾಗ ಫಸ್ಟ್ ವಿಟಮಿನ್ ಇಂಜೆಕ್ಷನ್ ಕೊಟ್ಟು ಆಮೇಲೆ ಕೀಮೊಥೆರಪಿ ಕೊಡ್ತೇವೆ. ಯಾಕೆಂದರೆ ವಿಟಮಿನ್ ಇಂಜೆಕ್ಷನ್ ಕೊಟ್ಟ ಕೂಡಲೇ ಕ್ಯಾನ್ಸರ್ ಸೆಲ್ ಡಿವೈಡ್ ಆಗೋದು ಬೂಸ್ಟ್ ಆಗ್ತದೆ, ಆ್ಯಕ್ಟಿವ್ ಆಗಿ ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟೈಮಲ್ಲಿ ಹೋಗಿ ಹೊಡಿತೇವೆ. ಸೊ ಪ್ರತಿಯೊಂದಕ್ಕೂ ಅದೊಂದು ಟೈಮಿಂಗ್ಸ್ ಇರ್ತದೆ. ಸೊ ಹಾಗಾಗಿ ಅವರಾಗಿ ಹೋಗಿ ಏನು ಮಾಡಬಾರ್ದು. ಈಗ ಇದರಲ್ಲಿ ಏನು ಅಂತ ಹೇಳಿದರೆ, ಇನ್ನೊಂದು ಹೇಳ್ತಾರೆ, ನಾನು ಆಯುರ್ವೇದ ಇರ್ಬೋದು, ಏನೋ ನಾಟಿ ಔಷಧಿ ಇರ್ಬೋದು, ನಾನು ಅದನ್ನು ತಗೊಳ್ಬೋದಾ ಅಂತ. ಒಟ್ಟೊಟ್ಟಿಗೆ ನಿಮ್ಮದು ನಾವು ನಿಲ್ಲಿಸೋದಿಲ್ಲ, ನಾವು ಮೆಡಿಸಿನು ನಾವು ಇದನ್ನು ತಗೊಳ್ಬೋದಾ ಅಂತ ಹೇಳಿದರೆ ನಮಗೆ ಅದರದ್ದು ಐಡಿಯಾ ನಮಗಿಲ್ಲ. ಈಗ ಆಯುರ್ವೇದ ಮೆಡಿಸಿನಿಂದ ದೇಹಕ್ಕೆ ಏನಾಗ್ತದೆ, ಅಥವಾ ಆ ಆಯುರ್ವೇದ ಇರ್ಬೋದು, ಅಥವಾ ನಾಟಿ ಔಷಧಿ ಇರ್ಬೋದು, ಯುನಾನಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಅಲ್ಟಿಮೇಟ್ಲಿ ಮಾಲಿಕ್ಯುಲರ್ ಸ್ಟ್ರಕ್ಚರಿಗೆ ಬಂದಾಗ ಅದು ಒಂದು ಕೆಮಿಕಲ್. ಸೊ ಆ ಕೆಮಿಕಲ್ಲು ನಾವು ಇಲ್ಲಿ ಕೊಡ್ತಾ ಇರುವಂಥ ಕೆಮಿಕಲ್ಲು ಎರಡು ಹೋಗಿ ಬಾಡಿಯೊಳಗೆ ಹೋಗಿ ಬಡ್ದಾಡಿಕೊಂಡು ಅವು ಏನು ಮಾಡ್ತದೆ, ಅದು ಅವು ಎಂಡ್ ಪ್ರಾಡಕ್ಟ್ಸ್ ಬಂದು ನಮ್ಮ ಬಾಡಿಗೆ ಏನು ಡ್ಯಾಮೇಜ್ ಮಾಡ್ತದೆ ಅದು ನಮಗೆ ಐಡಿಯಾ ಇರೋದಿಲ್ಲ. ಸೊ ಆದ್ದರಿಂದ ಹೆಚ್ಚಿನ ಕಡೆ ನಾವು ಆಂಕಾಲಜಿಸ್ಟ್ಸು ಯಾರೇ ಇರಲಿ ತಗೊಳ್ಬೇಡಿ ಅಂತ ಹೇಳ್ತೇವೆ. ಓಕೆ ಅಂತ ನಾವು ಯಾವಾಗ ಹೇಳ್ತೇವೆ ಅಂದರೆ, ಸ್ಟೇಜ್ 4 ಕ್ಯಾನ್ಸರ್ ಇದ್ದು ನಮಗೆ ಗುಣ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಎಷ್ಟು ಸಮಯ ಇರ್ತಾರೋ ಅಷ್ಟು ಸಮಯಕ್ಕೆ ಮೆಡಿಸಿನ್ ಕೊಡುವ ಅಂತ ಇರುವ ಪರಿಸ್ಥಿತಿಯಲ್ಲಿ ನೀವು ಏನಾದರೂ ಕೊಡಿ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಯಾವುದಲ್ಲಿ ಅವರಿಗೆ ಸಮಾಧಾನ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಎಷ್ಟೊಂದು ಜನ ಕೇಳ್ತೇನೆ, ಅವರಿಗೆ ಚಾಕ್ಲೇಟ್ ಇಷ್ಟ ಅಂದರೆ ಚಾಕ್ಲೇಟ್ ಕೊಡಿ, ಐಸ್ ಕ್ರೀಮ್ ಇಷ್ಟ ಅಂದರೆ ಐಸ್ ಕ್ರೀಮ್ ಕೊಡಿ, ಕೊನೆ 4 ದಿನಗಳು ಅವ್ರು ನೆಮ್ಮದಿಯಲ್ಲಿರಲಿ ಅಂತ ಹೇಳಿಕೊಂಡು ಅಂತ. ಸೊ ಆ ಸಿಚುವೇಶನ್ ಬೇರೆ ಇರ್ತದೆ. ಬಟ್ ನಾವು ಗುಣ ಆಗಬೇಕು, ಇದು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿರೋ ಕ್ಯಾನ್ಸರ್ 100% ಗುಣ ಆಗ್ತದೆ ಅಂತ ಇದ್ದಾಗ ಯಾವುದನ್ನು ಅಲೌ ಮಾಡೋದಿಲ್ಲ. ನಾವು ವೆಯ್ಟ್ ಮಾಡಿ ಕೀಮೊಥೆರಪಿ ಮುಗೀಲಿ, ಆಮೇಲೆ ನೀವು ಅದನ್ನು ಮಾಡಿಕೊಳ್ಳಿ. ಯಾಕಂದರೆ 2 ದೋಣಿಯಲ್ಲಿ ಒಟ್ಟಿಗೆ ಕಾಲಿಡಬೇಡಿ ಅಂತ ಈ ಥರ ಹೇಳ್ತೇವೆ ನಾವು. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಾವು ವಿವಿಧ ರೀತಿಯ ಕ್ಯಾನ್ಸರ್ಗಳು ಹೆಚ್ಚಾಗಿ ಜನರಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಬಹುಶಃ ನಾನಾ ಕಾರಣಗಳಿಂದ ಇಂಥ ಒಂದು ಚಿಕಿತ್ಸೆ ಈಗ ಅನಿವಾರ್ಯವಾಗಿ ಬಿಟ್ಟಿದೆ. ಸಾಮಾನ್ಯವಾಗಿ ಈ ಕೀಮೊಥೆರಪಿಗೆ ಅಂದಾಜು ಎಷ್ಟು ವೆಚ್ಚ ತಗಲ್ಬಹುದು, ಈ ಬಗ್ಗೆ ಸ್ವಲ್ಪ ನಮ್ಗೆ ಹೇಳ್ತಾರೆ. ಈಗ ಕೀಮೊಥೆರಪಿಗೆ ಬೇಸಿಕಲಿ
ಖರ್ಚು ಜಾಸ್ತಿ ಬರೋದಿಲ್ಲ. ಯಾಕೆಂತ ಹೇಳಿದರೆ ಈ ಅಟ್ ಪ್ರೆಸೆಂಟ್ 2020ರಲ್ಲಿ ಕೀಮೋಥೆರಪಿ ಡ್ರಗ್ಸ್ ಅಂತ ನಾವೇನು ಹೇಳ್ತೇವೆ ಇದೆಲ್ಲ ಮಿನಿಮಮ್ ಅಂತ ಹೇಳಿದ್ರೆ 30-40 ವರ್ಷದ ಹಿಂದೆ ಕಂಡು ಹಿಡಿದಂಥ ಔಷಧಿಗಳು. ಅದರಲ್ಲಿ ಜನರಲಿ ಸೈಡ್ ಎಫೆಕ್ಟ್ಗಳೆಲ್ಲ ಜಾಸ್ತಿ ಇರುವಂಥದ್ದು. ಸೊ ಹಳೆ ಡ್ರಗ್ಗಳು ಯಾವುದೇ ಒಂದು ಕಂಪನಿ ಹತ್ರ ಅದರದ್ದು ಎಕ್ಸ್ಕ್ಲೂಸಿವ್ ಪೇಟೆಂಟ್ ಇರೋದಿಲ್ಲ. ಸೊ ಎಲ್ಲ ಕಂಪನಿಯವರು ಕೂಡ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಮಲ್ಟಿಪಲ್ ಕಂಪನಿಯವ್ರದ್ದು ಒಂದೇ ಮೆಡಿಸಿನ್ ಮಲ್ಟಿಪಲ್ ಬ್ರ್ಯಾಂಡ್ಸಲ್ಲಿ ಅವೈಲೇಬಲ್ ಇರುವ ಕಾರಣ ಬಿಕಾಸ್ ಆಫ್ ದ ಕಾಂಪಿಟೇಷನ್ ಪ್ರೈಸ್ ಲೋ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬ್ಲಡ್ ಕ್ಯಾನ್ಸರ್ ತಗೊಂಡ್ರೆ ಅಕ್ಯೂಟ್ ಲುಕೇಮಿಯಾ, ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅಂತ ಹೇಳ್ತೇವೆ. ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅಂತ ಹೇಳಿದ್ರೆ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಕ್ಯಾನ್ಸರ್ಸ್. ಆ ಡೆಡ್ಲಿಯೆಸ್ಟ್ ಕ್ಯಾನ್ಸರಿಗೆ ಫಸ್ಟ್ ಸೈಕಲ್ ಕೀಮೋಥೆರಪಿ ಬರೀ 7 ದಿವಸದ ಇಂಜೆಕ್ಷನ್ ಇರ್ತದೆ. ಆ ಕೀಮೋಥೆರಪಿ ಕಾಸ್ಟ್ ಕೇವಲ 10,000 ಬರ್ತದೆ ಅಷ್ಟೇ. ಆದರೆ ನೆಕ್ಸ್ಟ್ ಸಪೋರ್ಟಿವ್ ಕೇರ್ ಬಂದು 3 ಲಕ್ಷದಿಂದ 4 ಲಕ್ಷದವರೆಗೆ ಹೋಗ್ತದೆ. ಯಾಕೆಂತ ಹೇಳಿದರೆ ಈ ಕ್ಯಾನ್ಸರ್ ಕೀಮೋಥೆರಪಿಯಲ್ಲಿ ಮೆಜಾರಿಟಿ ಕಾಸ್ಟ್ ಎಲ್ಲಿ ಹೋಗ್ತದೆ ಅಂತ ಹೇಳಿದರೆ ಸಪೋರ್ಟಿವ್ ಕೇರಿಗೆ. ಸೈಡ್ ಎಫೆಕ್ಟ್ ಬರದೇ ಇರುವಾಗ ಮೆಡಿಸಿನ್ ಕೊಡಬೇಕು, ಮತ್ತು ತೊಂದರೆಗಳ ಬರದೇ ಇರುವಾಗ ಕೀಮೋಥೆರಪಿ ಬರುವಾಗ ಇನ್ಫೆಕ್ಷನ್ ಆಗ್ತದೆ. ಈ ಇನ್ಫೆಕ್ಷನ್ ಆದಾಗ ಈ ಬ್ಯಾಕ್ಟೀರಿಯಾವನ್ನು ಅಥವಾ ಫಂಗಸನ್ನು ಕೊಲ್ಲಲಿಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗ್ತದೆ. ಅದು ಈಗ ಏನಾಗಿದೆ ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದು ಸಾಧಾರಣದ ಆ್ಯಂಟಿಬಯೋಟಿಕ್ಸ್ಗೆ ವರ್ಕ್ ಆಗೋದೂ ಇಲ್ಲ. ಅಂಥ ಟೈಮಲ್ಲಿ ಕೆಲವೊಮ್ಮೆ ಹೇಗೆ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಗಳ ಕಾಸ್ಟೇ ದಿನಕ್ಕೆ 15,000-20,000 ರೂಪಾಯಿ ಬರೀ ಆ್ಯಂಟಿಬಯೋಟಿಕ್ಕಿಗೆ ಖರ್ಚಾಗ್ತಾ ಇರ್ತದೆ ಇಂಥ ಪೇಷಂಟ್ಗಳಲ್ಲಿ. ಬಟ್ ಕ್ಯೂರೇಟಿವ್ ಇಂಟೆಂಟ್ ಟ್ರೀಟ್ಮೆಂಟಲ್ಲಿ ಮಾಡುವಾಗ ನಾವು ಮಾಡಲೇಬೇಕಾಗ್ತದೆ. ಸೊ ಪರ್ಸೆ ಜನರಲಿ ಕೀಮೋಥೆರಪಿ ಪ್ರತಿಯೊಂದು ಕ್ಯಾನ್ಸರಿಗೂ ಅದರದ್ದೇ ಆದ ಸ್ಪೆಸಿಫಿಕ್ ಪ್ರೋಟೋಕಾಲ್ ಇರ್ತದೆ. ಇಂಥ ಸೆಟ್ ಆಫ್ ಕೀಮೋಥೆರಪಿ ಕೊಡಬೇಕು ಅಂತ ಒಂದೇ ಸಿಂಗಲ್ ಡ್ರಗ್ ಆಗಿ ಕೊಡುವಂಥದ್ದು ಇರೋದಿಲ್ಲ. 2-3 ಕಾಂಬಿನೇಷನ್ ಮೆಡಿಸಿನ್ಸ್ ಒಟ್ಟಿಗೆ ಕೊಡುವಂಥದ್ದು ಇರ್ತದೆ. ಸೊ ಜನರಲಿ 10,000-20,000 ಪರ್ ಸೈಕಲ್ ಕೀಮೋಥೆರಪಿಗೆ ಕಾಸ್ಟ್ ಬರುವಂಥದ್ದು, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ಬಟ್ ಲೋವೆಸ್ಟ್ ಅಂತ ಹೇಳಿದರೆ 500 ರೂಪಾಯಿಂದ 1,000 ರೂಪಾಯಿ ಪರ್ ಸೈಕಲಿಗೆ ಆಗುವಂಥದ್ದು ಇದೆ, ಇಲ್ಲ ಅಂತಲ್ಲ. ತುಂಬ ಕ್ಯಾನ್ಸರ್ಗಳಿಗೆ ಯಾಕಂತ ಹೇಳಿದ್ರೆ ಮೆಡಿಸಿನ್ಗಳು ಹಳೆ ಮೆಡಿಸಿನ್ಗಳು ಎಲ್ಲ ಕಂಪನಿಯದ್ದು ಸಿಗ್ತದೆ. ಸೊ ಕಾಸ್ಟ್ ಅಷ್ಟೇ ಇರ್ತದೆ ಕೀಮೋಥೆರಪಿಯದು. ಸೊ ಸಪೋರ್ಟಿವ್ ಕೇರಿಗೆ ಜಾಸ್ತಿ ಬೇಕಾಗ್ತದೆ. ಡಾಕ್ಟರ್, ಈಗ ಕ್ಯಾನ್ಸರಿಗೆ ಚಿಕಿತ್ಸೆ ಕೊಡುವಂಥದ್ದು ಅನಿವಾರ್ಯ. ಹೌದು. ಅದರಲ್ಲಿ ಒಂದು ಕೀಮೋಥೆರಪಿ ಕೂಡ ಒಂದು. ಹೌದು. ಈಗ ಕೀಮೋಥೆರಪಿಯ ಒಂದು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದಾಗ ಅಥವಾ ಈ ಚಿಕಿತ್ಸೆಯನ್ನು ಪಡೆದ ನಂತರ ಸೈಡ್ ಎಫೆಕ್ಟ್ಸ್ಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಹೌದು. ಹಾಗಿರುವಾಗ ಈ ಸೈಡ್ ಎಫೆಕ್ಟ್ಸ್ಗಳು ಮತ್ತು ಈ ಚಿಕಿತ್ಸೆಗೆ ಇನ್ನಿತರ ಯಾವುದಾದ್ರೂ ಕೀಮೋಥೆರಪಿಯ ಬದಲಿಗೆ ಪರ್ಯಾಯ ಬೇರೆ ಏನಾದರೂ ಚಿಕಿತ್ಸಾ ವಿಧಾನಗಳಿವೆ? ಹೌದು, ಇದು ಇಂಪಾರ್ಟೆಂಟ್. ಈಗ ಯಾಕೆಂತ ಹೇಳಿದರೆ ನಾವು ಆ್ಯಕ್ಚುಲಿ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಬಗ್ಗೆ ನೋಡಿದರೆ ಈಗ ನಾವು ಒಂದು ಪರ್ವಕಾಲದಲ್ಲಿದ್ದೇವೆ ಅಂತ ಹೇಳ್ಬೋದು. ಯಾಕೆಂದರೆ ಕ್ಯಾನ್ಸರ್ ಬಗ್ಗೆ ಆಗ್ತಾ ಇರುವಂಥ ರಿಸರ್ಚ್ ದಟ್ ಈಸ್ ದ ಹೈಯೆಸ್ಟ್ ರಿಸರ್ಚ್, ದಟ್ ಮ್ಯಾಕ್ಸಿಮಮ್ ರಿಸರ್ಚ್ ಆಗ್ತಾ ಇರುವಂಥದ್ದು ಕ್ಯಾನ್ಸರ್ ಬಗ್ಗೆ ವರ್ಲ್ಡಲ್ಲಿ. ಸೊ ಈಗ ಲಾಸ್ಟ್ 10-15 ವರ್ಷದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಸ್ ಕಂಪ್ಲೀಟ್ಲಿ ಚೇಂಜ್ಡ್. ಇಷ್ಟೆಲ್ಲ ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ ಬರೋದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಟಾರ್ಗೆಟೆಡ್ ಥೆರಪಿ ಅಂತ. ಸೊ ಟಾರ್ಗೆಟೆಡ್ ಥೆರಪಿಯಲ್ಲಿ ಹೇಗೆ ಅಂತ ಹೇಳಿದರೆ ನಾನು ಆಗಲೇ ಹೇಳಿದಾಗೆ ಈ ಕೀಮೋಥೆರಪಿ ಅಂತ ಹೇಳಿದರೆ ಕಾರ್ಪೆಟ್ ಬಾಂಬಿಂಗ್, ಹೋಗೋದು ಬಾಂಬ್ ಹಾಕೋದು, ಸಾಯೋರು ಸಾಯ್ತಾರಲ್ಲಿ ಅಂತ ಆ ಥರ. ಆದರೆ ಇದು ಹಾಗಲ್ಲ. ಟಾರ್ಗೆಟೆಡ್ ಥೆರಪಿಯಲ್ಲಿ ಡ್ರೋನ್ ಕಳಿಸಿ ಪರ್ಟಿಕ್ಯುಲರ್ ಟೆರರಿಸ್ಟನ್ನು ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ ಹಾಗೆ ನಾವು ಕೊಟ್ಟ ಮೆಡಿಸಿನ್ನು ಅದು ಕ್ಯಾನ್ಸರ್ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಿ ಆ ಕ್ಯಾನ್ಸರ್ ಜೀವಕೋಶಗಳನ್ನು ಮಾತ್ರ ಅಟ್ಯಾಕ್ ಮಾಡ್ತದೆ, ದೇಹದ ಬೇರೆ ಜೀವಕೋಶಗಳನ್ನು ಟಚ್ ಮಾಡೋದಿಲ್ಲ. ಸೊ ಇದು ಒಂದು ಟ್ರೆಮೆಂಡಸ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ದ ಫಸ್ಟ್ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ನಮಗೆ ಬಂದದ್ದು ಇಮ್ಯಾಟಿನಿಬ್ ಅಂತ, ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಅಂತ ಹೇಳುವಂಥ ಒಂದು ಟೈಪಿನ ಬ್ಲಡ್ ಕ್ಯಾನ್ಸರಲ್ಲಿ ಬಂದದ್ದು. ಈಗ ಶ್ರೋತೃಗಳೆಲ್ಲ ಓದಿರ್ಬೋದು, ವಾಟ್ಸಪ್ಪಲ್ಲಿ ಅಡ್ಯಾರ್ ಕ್ಯಾನ್ಸರ್ ಸೆಂಟ್ರಲ್ಲಿ ಇಮಿಟೆಫ್ ಮರ್ಸಿಲೆಟ್ ಅಂತ ಹೇಳುವಂಥ ಒಂದು ಕ್ಯಾನ್ಸರ್ ಔಷಧಿ ಫ್ರೀಯಾಗಿ ಸಿಗ್ತದೆ, ಬ್ಲಡ್ ಕ್ಯಾನ್ಸರ್ ಇದ್ದವರಿಗೆಲ್ಲ ಫ್ರೀ, ಅದು ಕಂಪ್ಲೀಟ್ ಗುಣ ಆಗ್ತದೆ ಅಂತ, ಬೇಕಾದವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿಕೊಂಡು ಅಂತ, ಅಥವಾ ಪೂನಾದ ಯಶೋಧ ಆಸ್ಪತ್ರೆಯಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು ಅಂತ ಮೆಸೇಜ್ಗಳು ಬರ್ತಾ ಇರ್ತದೆ ಸಾಲ. ಸೊ ಅದು ಇದೇ ಮೆಡಿಸಿನ್ನು. ಏನು ಅಂತ ಹೇಳಿದರೆ ಈ ಕ್ಯಾನ್ಸರ್ ಆಗುವಂಥದ್ದು, ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ ದೇಹದಲ್ಲಿ 23 ಸೆಟ್ ಕ್ರೊಮೋಸೋಮ್ ಉಂಟು ನಮ್ಮದು. ಅದರಲ್ಲಿ 9ನೇದು ಮತ್ತು 22ನೇ ಕ್ರೊಮೋಸೋಮಿನ ಮಧ್ಯದಲ್ಲಿ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗೋದ್ರಿಂದ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಅಂತ ಹೇಳುವಂಥ ಕ್ಯಾನ್ಸರ್ ಬರ್ತದೆ.
ಸೊ ಈ ಇಮ್ಯಾಟಿನಿಬ್ ಏನು ಮಾಡ್ತದೆ, ಹೋಗಿ ಆ ಸ್ಪೆಸಿಫಿಕ್ ಆ ಜೀವಕೋಶಗಳಿಗೆ ಹೋಗಿ ಅಲ್ಲಿ ಏನು ಜೆನೆಟಿಕ್ ಎಕ್ಸ್ಚೇಂಜ್ ಆಗಿದೆ ಅದನ್ನು ರಿವರ್ಸ್ ಮಾಡ್ತದೆ ಅದು. ಸೊ ರಿವರ್ಸ್ ಮಾಡಿದ ತಕ್ಷಣ ಜೀವಕೋಶಗಳು ನಾರ್ಮಲ್ ಆಗ್ತವೆ. ಸೊ ದಿಸ್ ಇಸ್ ಅ ಫಸ್ಟ್ ಎಕ್ಸಾಂಪಲ್ ಆಫ್ ಟಾರ್ಗೆಟೆಡ್ ಥೆರಪಿ. ಸೊ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾದಲ್ಲಿ ಹೇಗಾಯಿತು ಅಂತ ಹೇಳಿದರೆ, ಟಾರ್ಗೆಟೆಡ್ ಥೆರಪಿ ಬಂದ ಮೇಲೆ ಮೊದಲು ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಡಯಾಗ್ನೋಸ್ ಆದರೆ 4 ವರ್ಷ ಬದುಕ್ತಾಯಿದ್ರು ಹೆಚ್ಚು, ಅಂದರೆ ಅಷ್ಟೇ ಆಯುಷ್ಯ ಇತ್ತು ಅಷ್ಟೇ. ಅದರಲ್ಲಿಯೂ ಕೂಡ ಈಗ UK US ಅಲ್ಲೆಲ್ಲ 70 ವರ್ಷದವರಿಗೆ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಬರ್ತಾಯಿತ್ತು, ಇಂಡಿಯಾದಲ್ಲಿ 50 ವರ್ಷದವರಿಗೆ ಬರ್ತದೆ. ಅಂಥದ್ದಲ್ಲಿ ಇಮ್ಯಾಟಿನಿಬ್ ಬಂದ ಮೇಲೆ ಈಗ 22 ವರ್ಷ ಆಯಿತು ಇಮ್ಯಾಟಿನಿಬ್ ಮಾರ್ಕೆಟಿಗೆ ಬಂದು. ಆವಾಗ ಇಮ್ಯಾಟಿನಿಬ್ ಸ್ಟಾರ್ಟ್ ಮಾಡಿದವರು ಈಗಲೂ ಕೂಡ 80% ಜನ ಆರಾಮಾಗಿ ಬದುಕ್ತಾ ಇದ್ದಾರೆ. ಅವರ ಜೀವನವನ್ನು ಅವರು ಮಾಡಿಕೊಂಡು, ಅವರ ಕೆಲಸ ಮಾಡಿಕೊಂಡು, ದುಡ್ಡು ಅರ್ನ್ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ಕ್ಯಾನ್ಸರ್ ಉಂಟು ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ, ಅವ್ರು ನೋಡಿದರೆ ಯಾರಿಗೂ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಇಟ್ ಈಸ್ ಸಚ್ ಎ ಸಿಂಪಲ್ ಮೆಡಿಸಿನ್, ಅಷ್ಟು ಇಫೆಕ್ಟಿವ್ ಆಗಿ ಕ್ಯಾನ್ಸರ್ನ ಗುಣ ಮಾಡ್ತದೆ. ಹಾಗಂತ ಅದು ಬೇರೆ ಕ್ಯಾನ್ಸರ್ಗಳಿಗೆ ವರ್ಕ್ ಆಗೋದಿಲ್ಲ, ಅದು ಅದಕ್ಕೆ ಮಾತ್ರ ಆಗುವಂಥದ್ದು. ಸೊ ಅಂಥದ್ದು ಈಗ ಒಂದು ಏನಿಲ್ಲ ಅಂದರೂ ಒಂದು 500ರಿಂದ 600 ಟೈಪಿನ ಮೆಡಿಸಿನ್ಗಳು ಬಂದಿದೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ಕೊಂಡು ಅಂತ. ಸೊ ಟಾರ್ಗೆಟೆಡ್ ಥೆರಪಿಯಲ್ಲಿ ಅದು ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಜೀವಕೋಶಗಳಿಗೆ ಮಾತ್ರ ಅಟ್ಯಾಕ್ ಮಾಡುವ ಕಾರಣ ಅದರಲ್ಲಿ ಸೈಡ್ ಇಫೆಕ್ಟ್ಗಳು ಬಹಳ ಕಡಿಮೆ ಇರ್ತದೆ. ಇಲ್ಲ ಅಂತಲ್ಲ, ಕೆಲವೊಂದು ಸೈಡ್ ಇಫೆಕ್ಟ್ಗಳು ಬರ್ತದೆ, ಬಟ್ ಮಾಮೂಲಿ ಕೀಮೋಥೆರಪಿಗೆ ಕಂಪೇರ್ ಮಾಡಿದರೆ ಬಹಳ ಕಡಿಮೆ ಇರ್ತದೆ. ಸೊ ಅನ್ಫಾರ್ಚುನೇಟ್ಲಿ ಅದರ ಫ್ಲಿಪ್ ಸೈಡ್ ಏನು ಅಂತ ಹೇಳಿದರೆ, ಈಗ ಅದು ಒಳ್ಳೆ ಡ್ರಗ್, ಸೈಡ್ ಎಫೆಕ್ಟ್ ಇಲ್ಲ, ಹೊಸ ಮಾಲಿಕ್ಯೂಲ್, ಹೊಸದಾಗಿ ರಿಸರ್ಚ್ ಆಗಿ ಬಂದದ್ದು ಅಂತ ಹೇಳಿದಾಗ ಏನಾಗ್ತದೆ, ಎಲ್ಲ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಅದರ ಮೇಲೆ ರೈಟ್ ಇರ್ತದೆ, ಅವರ ಪೇಟೆಂಟ್ ರೈಟ್ ಅವರ ಕೈಯಲ್ಲಿರ್ತದೆ. ಸೊ ನಮ್ಮ ಇಂಡಿಯನ್ ಕಂಪನಿಗಳಿಗೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ರೈಟ್ ಇರೋದಿಲ್ಲ. ಸೊ ಬರೀ ಒಂದು ಕಂಪನಿಯದ್ದು ಇರ್ತದೆ. ಒಂದು ಕಂಪನಿಯದ್ದಾಗ ಅವ್ರು ಹೇಳಿದ್ದೇ ರೇಟು, ಅದನ್ನು ನಾವೆಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಟಾರ್ಗೆಟೆಡ್ ಥೆರಪೀಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇನ್ಫ್ಯಾಕ್ಟ್ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಇಮ್ಯಾಟಿನಿಬ್ಬಿಗೆ ಆವಾಗ ಕಂಪ್ಯಾಷನೇಟ್ ಗ್ರೌಂಡ್ಸಲ್ಲಿ ಅವರು ಫ್ರೀ ಕೊಡ್ತಾಯಿದ್ರು ಬಡ ಪೇಷಂಟ್ಸಿಗಳಿಗೆ. ಇಲ್ಲಾಂದ್ರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ತಿಂಗಳಿಗೆ 1.5 ಲಕ್ಷ ಆಗ್ತಾಯಿತ್ತು. ಬಟ್ ಇವತ್ತಿಗೆ ಅದರ ಪೇಟೆಂಟ್ ಪೀರಿಯಡ್ ಮುಗಿದಿದೆ. ಇಮ್ಯಾಟಿನಿಬ್ ಇವಾಗ ತಿಂಗಳಿಗೆ 1,500 ರೂಪಾಯಿಗೆ ಸಿಗ್ತದೆ, ಇಂಡಿಯನ್ ಕಂಪನಿಯಲ್ಲಿ ಸಿಗ್ತದೆ. ಈಕ್ವಲಿ ಗುಡ್ ಕಂಪನೀಸು, ಯಾವುದೇ ರೀತಿಯ ತೊಂದರೆ ಇಲ್ಲ. ಈಗ ತುಂಬ ಟಾರ್ಗೆಟೆಡ್ ಥೆರಪೀಸಿಂದು ಪೇಟೆಂಟ್ ಪೀರಿಯಡ್ಸ್ಗಳು ಹೋಯಿತು. ಈಗ ಮೊನ್ನೆ ಒಂದು ಡಸಾಟಿನಿಬ್ ಅಂತ ಹೇಳುವಂಥ ಮೆಡಿಸಿನಿಂದು ಪೇಟೆಂಟ್ ಪೀರಿಯಡ್ ಹೋಯಿತು. ಮೊದಲು 15,000 ತಿಂಗಳಿಗೆ ಇದ್ದದ್ದು ಈಗ 3,000 ತಿಂಗಳಿಗೆ ಸಿಗ್ತದೆ. ಸೊ ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಇನ್ನೊಂದು 5-10 ವರ್ಷ ಹೋದರೆ ಹೆಚ್ಚಿನ ಟಾರ್ಗೆಟೆಡ್ ಥೆರಪೀಸ್ ಎಲ್ಲವೂ ಕೂಡ ತಿಂಗಳಿಗೆ 2-3 ಸಾವಿರ ಖರ್ಚಲ್ಲಿ ಆಗಿ ಹೋಗುವಂಥ ಟ್ರೀಟ್ಮೆಂಟ್ಗಳು ಬರ್ತದೆ. ಬಟ್ ಟ್ರೀಟ್ಮೆಂಟ್ ವೈಸ್ ದೇ ಆರ್ ದ ಫೆಂಟಾಸ್ಟಿಕ್ ಟ್ರೀಟ್ಮೆಂಟ್ಸ್. ಯಾರಿಗೆ ಟಾರ್ಗೆಟೆಡ್ ಥೆರಪಿ ಅಫೋರ್ಡ್ ಮಾಡ್ಬೋದು, ಯಾವ ಕ್ಯಾನ್ಸರಿಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಮಾಡೋದು ಬೆಸ್ಟ್. ಅದು ನಮಗೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ದಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಅಫೋರ್ಡ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ನಾವು ಅದು ಬೇಡ, ನಾವು ಕೀಮೋಥೆರಪಿಗೆ ಹೋಗ್ತೇವೆ, ದುಡ್ಡು ಉಳಿಸ್ತೇವೆ ಅಂತ ಹೇಳುವಂಥದ್ದು ಅದು ಅಷ್ಟು ಸರಿ ಕಾಣೋದಿಲ್ಲ. ಅದರ ಬದಲು ಟಾರ್ಗೆಟೆಡ್ ಥೆರಪಿಗೆ ಹೋಗೋದೇ ಬೆಟ್ರ್. ಡಾಕ್ಟರ್, ತಾವು ಹೇಳಿದಂತೆ ಈ ಕೀಮೋಥೆರಪಿಯ ಬದಲಾಗಿ ಈಗ ಬಂದಿರುವಂಥ ಈ ಟಾರ್ಗೆಟೆಡ್ ಥೆರಪಿ ಟಾರ್ಗೆಟೆಡ್ ಥೆರಪಿ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುವಾಗ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಒಳಪಟ್ಟಂತಹ ಜನರಿರ್ತಾರೆ. ಈ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಕಾಯಿಲೆಗಳಿಗೂ ಕೂಡ ಈ ಟಾರ್ಗೆಟೆಡ್ ಥೆರಪಿಯನ್ನು ಬಳಸಲಾಗುತ್ತದಾ, ಹೇಗೆ? ಹೌದು, ಟಾರ್ಗೆಟೆಡ್ ಥೆರಪಿ ಹೇಗೆ ಅಂತ ಹೇಳಿದರೆ, ಟಾರ್ಗೆಟೆಡ್ ಥೆರಪಿ ಅಂತ ಹೇಳುವಂಥದ್ದು ಈ ಕೀಮೋಥೆರಪಿಯ ಹಾಗೆ ದೇರ್ ಆರ್ ಮಲ್ಟಿಪಲ್ ಡ್ರಗ್ಸ್, ತುಂಬ ಮೆಡಿಸಿನ್ಸ್ ಇದೆ. ಸೊ ಅದು ಒಂದೊಂದು ಮೆಡಿಸಿನ್ ಕೂಡ ಒಂದೊಂದು ಸ್ಪೆಸಿಫಿಕ್ ಕ್ಯಾನ್ಸರಿಗೆ ವರ್ಕ್ ಆಗುವಂಥದ್ದು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಅವರು ನನ್ನ ಪಕ್ಕದ ಮನೆಯವರಿಗೆ ಕ್ಯಾನ್ಸರ್ ಬಂದಿತ್ತು, ಅವರಿಗೆ ಆ ಮಾತ್ರ ನುಂಗ್ತಾ ಇದ್ರು, ಆಗ ನಾನು ಇದನ್ನು ನುಂಗ್ತೇನೆ ಅಂತ ಹೇಳಿದರೆ ಇದು ವರ್ಕ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಸ್ಪೆಸಿಫಿಕ್ಕಾಗಿ ಕ್ಯಾನ್ಸರ್ ಬಂದಾಗ ಆಂಕಾಲಜಿಸ್ಟ್ ಹತ್ರ ಕೇಳಬೇಕು, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಕೇಳಬೇಕು, ಇದಕ್ಕೆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಉಂಟಾ, ಕೀಮೋಥೆರಪಿ ಬದಲಿಗೆ ಬೇರೆ ಆಲ್ಟರ್ನೇಟಿವ್ ಉಂಟಾ ಅಂತ ಹೇಳ್ಕೊಂಡು. ಪ್ರತಿಯೊಂದು ಕ್ಯಾನ್ಸರಿಗೂ ಈಗ ಟಾರ್ಗೆಟೆಡ್ ಥೆರಪಿಗಳಿದೆ. ಕೆಲವು
ಕ್ಯಾನ್ಸರ್ಗಳಿಗೆ ಮಾತ್ರ ಟಾರ್ಗೆಟೆಡ್ ಥೆರಪಿ ಇಲ್ಲ ಅಷ್ಟೇ ಹೊರತು, ಇಲ್ಲಾಂದರೆ ಬೇರೆ ಎಲ್ಲ ಕ್ಯಾನ್ಸರ್ಗಳಿಗೆ ಟಾರ್ಗೆಟೆಡ್ ಥೆರಪೀಸ್ ಇದೆ. ಕೆಲವೊಂದಕ್ಕೆ ಅಫೋರ್ಡೆಬಿಲಿಟಿ ಎಷ್ಟು ಅಂತ ಹೇಳಿದರೆ, ಈಗ ಕೆಲವೊಂದು ಇಂಜೆಕ್ಷನ್ಸ್ ಇದೆ, ಅದಕ್ಕೆ ನನಗೂ ಕೂಡ ಅದನ್ನು ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೊಡಬೇಕಾಗಿ ಬಂತು ಅಂದರೆ ನಾನು ಕೀಮೋಥೆರಪಿಗೆ ಹೋಗಬೇಕಾಗಿ ಬರಲಿಕ್ಕೂ ಸಾಕು. ಯಾಕೆಂತ ಹೇಳಿದರೆ ಅದೆಲ್ಲ ರಿಸರ್ಚ್ ಸ್ಟೇಜಲ್ಲಿರುವ ಕಾರಣ ಕೆಲವೊಮ್ಮೆ ಸಿಗೋದು ಕಷ್ಟ ಆಗ್ತದೆ. ಬಟ್ ಇರುವಂಥದ್ದು ಅಫೋರ್ಡೆಬಿಲಿಟಿ ಇದೆ ಅಂತ ಹೇಳಿದರೆ ಪ್ರತಿಯೊಂದು ಕ್ಯಾನ್ಸರಿಗೂ ಕೂಡ ಒಂದೊಂದು ಇದ್ದೇ ಇರ್ತದೆ. ಅದು ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ ಸಬ್ ಟೈಪಿಗೆ ಉಂಟಾ ಅಂತ ಆ ಮೊಮೆಂಟಲ್ಲಿ ಡಾಕ್ಟ್ರ್ ಹತ್ರ ಕೇಳಬೇಕಾಗ್ತದೆ. ಡಾಕ್ಟರ್, ಈಗ ನಾವು ಕೀಮೋಥೆರಪಿ ಆಗಿರ್ಬೋದು ಅಥವಾ ಟಾರ್ಗೆಟೆಡ್ ಥೆರಪಿ ಆಗಿರ್ಬೋದು, ಇದನ್ನು ತೆಗೆದುಕೊಳ್ಳುವಂಥ ಒಂದು ಚಿಕಿತ್ಸೆಗೆ ಅಂತ್ಯ ಅಂತ ಹೇಳುವಂಥದ್ದು ಏನಾದರೂ ಇದೆಯಾ? ಹೌದು. ಯಾಕಂತ ಕೀಮೋಥೆರಪಿಗೆ ಎಸ್ಪೆಷಲಿ ಕೀಮೋಥೆರಪಿ ಎಂಡ್ಲೆಸ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಕೂಡ ನಾವು ಲೈಫ್ ಲಾಂಗ್ ಕೀಮೋಥೆರಪಿ ತಕ್ಕೋ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಜನರಲಿ 6ರಿಂದ 8 ಸೈಕಲ್ಗಳು, ಅದಕ್ಕಿಂತ ಜಾಸ್ತಿ ಕೀಮೋಥೆರಪಿ ಯಾರೂ ಕೂಡ ಕೊಡೋದಿಲ್ಲ. ಯಾಕೆಂತ ಹೇಳಿದರೆ ಅದರ ನಂತರ ಬಾಡಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಕೀಮೋಥೆರಪಿಯಲ್ಲಿ 6ರಿಂದ 8 ಸೈಕಲಲ್ಲಿ ರೋಗ ಗುಣ ಆಗಬೇಕು. ಗ್ರಾಚಾರ ತಪ್ಪಿಗೆ ರೋಗ ಗುಣ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಬೇರೆ ಟೈಪಿನ ಕೀಮೋಥೆರಪಿಗೆ ಹೋಗ್ತೇವೆ ನಾವು. ಸೊ ಯೂಶ್ವಲಿ ಟ್ರೀಟ್ಮೆಂಟ್, ಕ್ಯಾನ್ಸರ್ ಬಂದವರಿಗೆ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿದರೆ, ಐದರ್ ಟಿಲ್ ಕ್ಯಾನ್ಸರ್ ಗುಣ ಆಗೋಲ್ಲರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಅಥವಾ ಕ್ಯಾನ್ಸರ್ ಪ್ರೋಗ್ರೆಸ್ ಆಗೋಲ್ಲರಿಗೆ ಟ್ರೀಟ್ಮೆಂಟ್ ಮಾಡಬೇಕು. ಕ್ಯಾನ್ಸರ್ ಒಮ್ಮೆ ನಾವು ಮಾಡ್ತಾ ಇರೋ ಟ್ರೀಟ್ಮೆಂಟ್ ಮೇಲೆಯೂ ಕ್ಯಾನ್ಸರ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂದರೆ ಮತ್ತೆ ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ಆಗಿರುವಾಗ ಮತ್ತೆ ಸಪೋರ್ಟಿವ್ ಕೇರಿಗೆ ಕಳಿಸ್ತೇವೆ ನಾವು ಅವ್ರನ್ನ. ಸೊ ಬಟ್ ಟಾರ್ಗೆಟೆಡ್ ಥೆರಪಿಯಲ್ಲಿ ಆ ಥರ ಅಲ್ಲ. ಯಾಕೆಂದರೆ ಅದು ಸ್ಪೆಸಿಫಿಕ್ಕಾಗಿ ಕ್ಯಾನ್ಸರ್ ಸೆಲ್ಗಳನ್ನು ಮಾತ್ರ ಅಟ್ಯಾಕ್ ಮಾಡುವ ಕಾರಣ ಅವರಿಗೆ, ನಾನು ಅದೇ ಹಾಗೆ ಹೇಳಿದೆ, ಈಗ ಇಮ್ಯಾಟಿನಿಬ್ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾಕ್ಕೆ ಇಮ್ಯಾಟಿನಿಬ್ ತಗೊಂಡವರು ಈಗ 20 ವರ್ಷ ಆಯಿತು ಮೆಡಿಸಿನ್ ಸ್ಟಾರ್ಟ್ ಆಗಿ, ಈಗಲೂ ಆರಾಮಾಗಿದ್ದಾರೆ ಅಂತ ಅವ್ರು ಮಾತ್ರ ನುಂಗ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅದರಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಟಾರ್ಗೆಟೆಡ್ ಥೆರಪಿಯಲ್ಲಿ ಕಾಯಿಲೆ ಕಂಪ್ಲೀಟ್ ಗುಣ ಆಗೋದಿಲ್ಲ. ಆವಾಗ ಅದನ್ನು ನಾವು ಲೈಫ್ ಸ್ಟೈಲ್ ಡಿಸೀಸ್ ಆಗಿ ಕನ್ವರ್ಟ್ ಮಾಡ್ತೇವೆ ಕ್ಯಾನ್ಸರನ್ನು. ಈಗ BP ಬಂತು, ಶುಗರ್ ಬಂತು ಅಂತ ಹೇಳಿದ್ರೆ ಇರ್ತದೆ, ಲೈಫ್ ಲಾಂಗ್ ಇರ್ತದೆ. ನಾವು ಅದರೊಟ್ಟಿಗೆ ಅಡ್ಜಸ್ಟ್ ಆಗಿಕೊಂಡು ನೆಕ್ಸ್ಟ್ 20 ವರ್ಷ 30 ವರ್ಷ ಅದರೊಟ್ಟಿಗೆ ಬದುಕ್ತಾ ಇರ್ತೇವೆ ನಾವು. ಸೊ ಸೇಮ್ ಟೈಪಲ್ಲಿ ನಾವು ಈ ಕ್ಯಾನ್ಸರನ್ನು ಲೈಫ್ ಸ್ಟೈಲ್ ಡಿಸೀಸ್ ಮಾಡ್ತೇವೆ. ಸೊ ಕ್ಯಾನ್ಸರ್ ಅನ್ನೋದು ಇಮಿಡಿಯೇಟ್ ಕೊಲ್ಲೋದಿಲ್ಲ. ನಾವು ಟಾರ್ಗೆಟೆಡ್ ಥೆರಪಿ ಮಾಡಿಕೊಂಡು, ಈಗ ಇಮ್ಯಾಟಿನಿಬ್ 1,500 ರೂಪಾಯಿ ತಿಂಗಳಿಗೆ ಬರ್ತದೆ. ಸೊ ಈ ಬರೇ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಮಾತ್ರ ಇದ್ದರೆ ಡಯಾಬಿಟಿಸ್ಗಿಂತ ಚೀಪ್ ಆಗ್ತದೆ ಅದರ ಟ್ರೀಟ್ಮೆಂಟ್. ಸೊ ಲೈಫ್ ಲಾಂಗ್ ನೀನು ತಗೊಳ್ತಾ ಇರು ಅಂತ ಹೇಳ್ತೇವೆ. ಕೆಲವೊಂದು ಜನಕ್ಕೆ ಆದರೂ ಕೂಡ ಫೆಂಟಾಸ್ಟಿಕ್ ಆಗಿ ರೆಸ್ಪಾನ್ಸ್ ಬಂದು ಕ್ಯಾನ್ಸರ್ ಹೊರಟೋಗ್ತದೆ. ಒಂದು 50% ಜನಕ್ಕೆ ಅದರಲ್ಲಿ ಟ್ರೀಟ್ಮೆಂಟ್ ನಿಲ್ಲಿಸ್ಲಿಕ್ಕೆ ಆಗ್ತದೆ. ಟ್ರೀಟ್ಮೆಂಟ್ ನಿಲ್ಲಿಸಿ ನೋಡ್ತೇವೆ ನಾವು. ಕೆಲವೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಲ್ಲಿಸಿದ ಮೇಲೆ ಕಾಯಿಲೆ ಪುನಃ ಬರ್ತದೆ, ಬಂದಾಗ ಪುನಃ ಸ್ಟಾರ್ಟ್ ಮಾಡ್ತೇವೆ. ಬಟ್ ಟಾರ್ಗೆಟೆಡ್ ಥೆರಪಿಯಲ್ಲಿ ನಾವು ಎಷ್ಟು ಬೇಕಾದರೂ ಕೊಡ್ಬೋದು, ಅದರಲ್ಲಿ ಪ್ರಾಬ್ಲಮ್ಗಳು ಜನರಲಿ ಬರೋದಿಲ್ಲ. ಕೆಲವೊಂದು ಟಾರ್ಗೆಟೆಡ್ ಥೆರಪಿಯಲ್ಲಿ ಲಾಂಗ್ ಟರ್ಮ್ ಯೂಸಿಂದಾಗಿ ಸೈಡ್ ಎಫೆಕ್ಟ್ಗಳು ಬರುವಂಥದ್ದು ಇರ್ತದೆ. ಅಂಥ ಟೈಮಲ್ಲಿ ನಾವು ಅದನ್ನು ಮಾನಿಟ್ರ್ ಮಾಡಿಕೊಂಡು ಸೈಡ್ ಎಫೆಕ್ಟ್ ಬರುವಾಗ ನಾವು ಅದನ್ನು ನಿಲ್ಲಿಸ್ತೇವೆ, ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂ ಆಗ್ತದೆ. ಡಾಕ್ಟರ್, ಇಂದಿನ ಸಂದರ್ಶನದ ಕೊನೆಯಲ್ಲಿ ಈ ಕೀಮೋಥೆರಪಿ ಇರ್ಬೋದು ಅಥವಾ ಟಾರ್ಗೆಟೆಡ್ ಥೆರಪಿ ಇರ್ಬೋದು, ಇದನ್ನು ಒಟ್ಟಾಗಿ ನಮ್ಮ ರೇಡಿಯೋದ ಕೇಳುಗರಿಗೆ ಇಂದಿನ ಆರೋಗ್ಯ ಸಂದೇಶದಲ್ಲಿ ನೀವು ಏನು ಹೇಳ ಬಯಸ್ತೀರಿ? ಈ ಕೀಮೋಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿ ಏನಿದೆ, ನಮ್ಮ ಒಬ್ಬ ಮನುಷ್ಯನ ಈ ಕ್ಯಾನ್ಸರ್ನ ವಿರುದ್ಧದ ಒಂದು ಹೋರಾಟದಲ್ಲಿ ಮಹತ್ವದ ಮೈಲುಗಲ್ಲು ಅಂತ ಹೇಳ್ಬೋದು ನಾವು. ಈ ಕೀಮೋಥೆರಪಿಗೆ ನಾನು ನನ್ನ ಪೇಷಂಟ್ಸಿಗೆ ಯಾವಾಗಲೂ ಏನು ಹೇಳ್ತೇನೆ ಅಂತ ಹೇಳಿದರೆ, ಕೀಮೋಥೆರಪಿ, ಆ ಟಾರ್ಗೆಟೆಡ್ ಥೆರಪಿ ಆಗ್ಬೋದು, ಯಾವುದೇ ಆಗ್ಬೋದು, ಹೆದರಬೇಡಿ. ಸೈಡ್ ಎಫೆಕ್ಟ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಅದಕ್ಕೆ ನಾನಿದ್ದೇನೆ. ಸೈಡ್ ಎಫೆಕ್ಟ್ ಬರ್ತಾ ಇದೆಯಾ ನೋಡೋದು ನನ್ನ ಜವಾಬ್ದಾರಿ. ಸೈಡ್ ಎಫೆಕ್ಟ್ ಇದ್ದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದು ಅದು ನನ್ನ ಜವಾಬ್ದಾರಿ. ತೊಂದರೆ ಇದ್ದರೆ ಹೇಳಿ. ಆದರೆ ಸೈಡ್ ಎಫೆಕ್ಟ್ ಬರ್ಬೋದು ಅಂತ ಹೇಳ್ಕೊಂಡು ಹೆದರ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳದೆ ಯಾವತ್ತೂ ಕೂತ್ಕೊಳ್ಬೇಡಿ. ಯಾಕೆಂತ ಹೇಳಿದರೆ 20 ವರ್ಷದ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ. ಈಗ ಸೈಡ್ ಎಫೆಕ್ಟಿಂದಾಗಿ ಪ್ರಾಣಕ್ಕಪಾಯ ಬರುವಂಥದ್ದು ಯಾವತ್ತೂ ಇಲ್ಲ. ಸೈಡ್ ಎಫೆಕ್ಟ್ಗಳನ್ನು ಬಹಳ ಇಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಸೊ ಕೀಮೋಥೆರಪಿಗೆ ಯಾರು ಹೆದರಬಾರ್ದು. ಕೀಮೋಥೆರಪಿಯಿಂದಾಗಿ 100% ನಾನು ಕ್ಯಾನ್ಸರನ್ನು ಗುಣ ಮಾಡಿ ಗೆದ್ದು ಬರ್ತೇನೆ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕು ಅಂತ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.
ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶದಲ್ಲಿ ಇಂದು ಕ್ಯಾನ್ಸರ್ ಕಾಯಿಲೆಯಲ್ಲಿ ಕೀಮೋಥೆರಪಿ ಹಾಗೂ ಟಾರ್ಗೆಟೆಡ್ ಥೆರಪಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದಂತಹ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಬಿ ಇವರಿಗೆ ನಮ್ಮ ಸಂದೇಶ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು.